ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಮಮರಾಸುರಸಿದ್ಧವಂತ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗೇನಾಯಿತು? ಅಥಾಂಬಿಕೇಯಂ ವಿಷಯೇಷು ಸಕ್ತಂ ದುಸ್ಸಂಗದುಷ್ಟಂ ಕೃತ ಭೂರಿದೋಷಂ ಸಮಸ್ತರಾಜಾಪ್ಯಯ ಹೇತುಭೂತಂ ನಿಚಾರ್ಯತಂ ಮಾರುತಿರನ್ವಕಂಪತ. ನಿಚಾರ್ಯ ಅಂತ ಇನ್ನೊಂದು ಪಾಠ. ಉಳಿದವರೆಲ್ಲ ಕೂಡ ಭಾಳ ಶ್ರದ್ಧೆಯಿಂದ ಅನ್ನೋ ಹಾಗೆ ಧೃತರಾಷ್ಟ್ರನ ಸೇವೆ ಮಾಡ್ತಾ ಇದ್ದಾರೆ. ಭೀಮಸೇನ ಮಾತ್ರ ನೋಡಿಬಿಟ್ಟು ಇದು ಸರಿಯಲ್ಲ, ಇವನೀಗ ತಪಸ್ಸನ್ನು ಮಾಡಲೇ ಅಕುರ್ವತಃ ತಿಷ್ಠ ತಪಃ ಕುತಶ್ಚಿತ್ ನೈವ ಸ್ವಲೋಕಾಪ್ತಿ ಅಮುಷ್ಯ ಭೂಯಾತ್. ಅವನಿಗೆ ತೀವ್ರವಾದ ತಪಸ್ಸನ್ನು ಮಾಡದೆ ಹೋದರೆ ಮೂಲ ರೂಪ ಸೇರಿಕೊಳ್ಳೋದಕ್ಕಾಗೋದಿಲ್ಲ. ರಾಗಾಧಿಕೋಯಂ ತಪಶ್ಚ ಕುರ್ಯಾತ್. ತಪಸ್ಸು ಮಾಡಬೇಕಾದ್ರೆ ವೈರಾಗ್ಯ ಇರಬೇಕು. ಅವನಿಗೀಗ ವೈರಾಗ್ಯ ಇಲ್ಲ, ರಾಗ ಇದೆ. ರಾಗ ಸ್ವಲ್ಪ ಇಲ್ಲ, ಜಾಸ್ತಿ ಇದೆ. ರಾಗಾಧಿಕ್ಯಂ ನ ರಾಗಾಧಿಕೋಯಂ ನ ತಪಶ್ಚ ಕುರ್ಯಾತ್. ತಪಸ್ಸು ಮಾಡೋದಿಲ್ಲ ಅಂದಮೇಲೆ ಇನ್ನು ವೈರಾಗ್ಯ ಬಂದು ತಪಸ್ಸು ಮಾಡಿ ಪಾಪ ಕಳ್ಕೊಂಡು ಹೋದರೆ ಮೂಲ ರೂಪ ಸೇರ್ತಾನೆ. ಇಲ್ಲದೆ ಹೋದರೆ ಅವನಿಗೆ ಭಾರಿ ಅಪಾಯ ಇದೆ. ಅದಕ್ಕೋಸ್ಕರ ವೈರಾಗ್ಯ ಬರಬೇಕೀಗ. ಅದಕ್ಕೆ ಇದು ಸಾಧನಾಧ್ಯಾಯದಲ್ಲಿ ಕೂಡ ಮೊದಲನೇದು ಯಾವುದು? ವೈರಾಗ್ಯ ಪಾದನೆ ಶುರುವಾಗೋದು. ವೈರಾಗ್ಯದಿಂದನೇ ಮುಂದೆ ಸಾಧನೆ ಆಗಬೇಕಾದ್ರೆ. ಇವತ್ತು ವೈರಾಗ್ಯ ಇಲ್ಲದೆ ಪಾಠ ಪ್ರವಚನದ ಅರ್ಥನೇ ಇಲ್ಲ. ಕೊನೆ ಪಾಠ ಪ್ರವಚನದ ಮೇಲೆ ವೈರಾಗ್ಯ ಬರುತ್ತೆ, ಹೊರತು ಉಪಯೋಗಕ್ಕೆ ಬರೋದಿಲ್ಲ. ವಿರಕ್ತರಿಗೆ ಅದೆಲ್ಲ ಕೂಡ ಆಸಕ್ತಿನೇ ಇಲ್ಲ ಅಂದರೆ ಯಾವ ಶಾಸ್ತ್ರ ಓದ್ತಾನೆ ಅವನು? ಯಾವುದಕ್ಕೆ ಓದೋಕ್ಕೂ ಸಾಧ್ಯ ಇಲ್ಲ. ಅದನ್ನೇ ಓದಬೇಕು ಅಂತ ಹಠ ಹಿಡಿದಾಗ ಮಾತ್ರ ಓದಲಿಕ್ಕೆ ಸಾಧ್ಯ. ಹಾಂ, ವೈರಾಗ್ಯನೇ ಮುಖ್ಯ. ಅದ್ರ ಮೇಲೆ ವೈರಾಗ್ಯ ಬಂದಿರೋದು ಭಾರಿ ಆಶ್ಚರ್ಯ. ಅಷ್ಟೇ ಹೊರತು ವೈರಾಗ್ಯ ಇರಲೇಬೇಕು. ವೈರಾಗ್ಯ ಕರಾಡಿ ಚಕ್ರೆ. ಹಾಂ, ಅದೇ ಅರ್ಥನೇ. ಅದರಿಂದ ಅದು ಶುರು ಮಾಡಿಸಿ. ಆತನೇ ಗೊತ್ತಿಲ್ಲ ಆತಗೀಗ. ಯಾರಿಗೆ? ಧೃತರಾಷ್ಟ್ರನಿಗೆ. ಅದು ತಿಳಿಸ್ಬೇಕಾಗಿದೆ. ಆತನಿಗೆ ಅರ್ಥಶಬ್ದ ಅರ್ಥ ತಿಳಿಸಿಕೊಟ್ರು ಪ್ರಾಕ್ಟಿಕಲ್ಲಾಗಿ. ನಮಗೆಲ್ಲ ಥಿಯರಿಟಿಕಲ್ಲ ಭಾಷ್ಯ ಬರೆದ್ರು. ಆದ್ದರಿಂದ ಅರ್ಥಶಬ್ದದ ಭಾಷ್ಯ ಇದ್ದ ಹಾಗೆ ಭೀಮಸೇನ ಮಾಡ್ತಿರೋ ಕೆಲಸ ಏನೀಗ? ಅರ್ಥಶಬ್ದಕ್ಕೆ ಪ್ರಾಕ್ಟಿಕಲ್ ಭಾಷ್ಯ. ಅದು ಏನು ಮಾಡಿದರು ಹೇಳ್ತಾರೆ. ರಾಜ್ಞಾಂ ಪರೈರಸ್ಯ ನಿಹಂತಿ ಸೋದರೈ ವಧೂಜನೈ ಅಪಿ ಅತಿಪೂಜಿತೆ ಅಸ್ಮಿನ್ ಸ ನಿಷ್ಠರತ್ತೇವಂ ಅಪಿ ಇತರೈ ಸ ಸುಪೂಜಿತೋ ನಾಸತ್ ತದಾ ವಿರಾಗ. ಅಲ್ಲೇನಾಯಿತು? ಆಜ್ಞಾಂ ಪರೈ ಅಸ್ಯ ನಿಹಂತಿ ಸೋದರೈ ವಧೂಜನೈ ಅಪಿ ಅತಿಪೂಜಿತೆ ಅಸ್ಮಿನ್ ಸ ನಿಷ್ಠನತಿ ಏವಂ ಅಪಿ ಇತರೈ ಸ ಸುಪೂಜಿತಃ ನಾಸ ತದಾ ವಿರಾಗ. ಆಜ್ಞಾಂ ಪರೈರಸ್ಯ ನಿಹಂತಿ ಸೋದರೈ. ಆತೇನಾದ್ರು ಕೇಳಿದರೆ ಕೊಡಬೇಡಿ ಅಂತ ಹೇಳಿದ್ರೆ ನಿಲ್ಲಿಸೋದು. ಆಜ್ಞಾಂ ಆತ ಹೇಳಿದ ಆಜ್ಞೆಯನ್ನು ನಿಲ್ಲಿಸ್ಬಿಟ್ಟು ಅಲ್ಲಿಗೇನೆ ಮಾಡಬೇಡಿ ಅಂತ ಹೇಳೋರು. ವಧೂಜನೈರಪಿ. ಆದರೂ ಕೂಡ ಏನಾಯಿತು? ಉಳಿದವರು ಸೇವೆ ಮಾಡ್ತಾನೆ ಇದ್ದಾರೆ ಯಥಾ ಪ್ರಕಾರ. ವಧೂಜನರೆಲ್ಲ ಎಲ್ಲ ಸ್ತ್ರೀವೃಂದ, ಕುಂತಿ ಮೊದಲಾದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಅಪಿ ಅತಿಪೂಜಿತೇ ಅಸ್ಮಿನ್, ಭಾರಿ ಗೌರವದಿಂದನೇ ಕಾಣ್ತಾ ಇದ್ದಾರೆ. ಆಗ ಸ ನಿಷ್ಠನತಿ ಏವಂ ಅಪಿ ಇತರೈ ಸ ಸೂಜ. ಎಷ್ಟೇ ಆತನ ಆಜ್ಞೆಯನ್ನು ಆ ರೀತಿ ಪೂಜಿತನಾದಂಥ ಧೃತರಾಷ್ಟ್ರ ತನ್ನ ಮಾತು ನಡೆದೇ ಹೋದರೂ ಕೂಡ ಭೀಮನಿಂದ ಅದನ್ನು ಅಷ್ಟು ಗಮನಿಸಲಿಲ್ಲ. ಯಾಕೆ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ. ಒಬ್ಬ ಭೀಮ ಇದ್ದರೆ ನಮಗೇನಂತೆ ಆ ಥರ ಯೋಚನೆ ಮಾಡಿದ. ಅಂದರೆ ಇಷ್ಟಾರು ವೈರಾಗ್ಯ ಬರೋಬಲ್ದು ಏನು ಬಂತ ಆತನೀಗ? ಭೀಮ ಮಾತ್ರ ಇದು ಮಾಡ್ತಿರೋದು, ಉಳಿದವರೆಲ್ಲ ಏನು ಮಾಡ್ತಿದ್ದಾರೆ? ನನಗೆ ಎಂದಿನಂತೆ ಇರೋದರಿಂದ ಆ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ತಿಳ್ಕೊಂಡ. ಸ ಸುಪೂಜಿತ ನಾಸ ತದಾ ವಿರಾಗ. ಆಗ ಆತನ ವೈರಾಗ್ಯ ಬರಲಿಲ್ಲ. ಸೊ ವೈರಾಗ್ಯ ಬರೋ ಸುಲಭ ಅಲ್ಲ ಅಂತ ಆಯ್ತಿದ್ರಿಂದ ವೈರಾಗ್ಯನ ಅವ್ನು ಸುಲಭ ಸಾಮಾನ್ಯವಾಗಿ ವೈರಾಗ್ಯ ಬರಲಿಕ್ಕೆ ಒಂದು ಮಾತು ಸಾಕು. ದುರ್ಯೋಧನಿಗೆ ಎಷ್ಟು ಬಂತು? ತೊಡೆವೇರು ಕೊಡೋಕ್ಕೆ ಬಿಡಲಿಲ್ಲ. ವೈರಾಗ್ಯ ಒಂದು ಹೊರಟೇ ಬಿಟ್ಟ ನಡಿ ಅಂತೇಳಿ. ಕೆಲವರಿಗೆ ವೈರಾಗ್ಯ ಬರೋದೇ ಇಲ್ಲ, ಕೆಲವರಿಗೆ ನಿಧಾನವೇ ಬರುತ್ತೆ. ಇದು ಧೃತರಾಷ್ಟ್ರದ ಕೇಸ್. ಇದು ತಕ್ಷಣ ವೈರಾಗ್ಯ ಬರಲಿಲ್ಲ ಆತನಿಗೆ. ಅದಕ್ಕೇನು ಮಾಡಿದೆ? ಉಳಿದವರೆಲ್ಲ ಸುಪೂಜಿತ, ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಗೌರವದಿಂದ ಅಂತ ಹೇಳಿಬಿಟ್ಟು ವೈರಾಗ್ಯ ಬರದೆ ಹಾಗೆ ಮುಂದುವರಿದ. ಹಾಂ, ಯಾಕೆ? ಸ್ವರೂಪ ಒಳ್ಳೆಯದ ಒಂದು. ಬುದ್ಧಿವಂತ ಹುಡುಗ ಹಾಳಾಗ್ತಾನಂತಾರಲ್ಲ ಹಾಗೆ.
ಯಾರ ಖಾಲಿ ಕ್ಲಾಸಿಗೆ ಬರೋದಾದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬುದ್ಧಿವಂತ ಬರೋದು ಹೋದರೆ ವಿಚಾರಿಸ್ದೆ ಯಾಕೆ ಈ ಸಮಸ್ಯೆ ಇದ್ದರೆ ಸಾಲ್ವ್ ಮಾಡೋಣ ಆ ಥರ ಯೋಚನೆ ಮಾಡ್ತಾನೆ. ಯಾಕೆ ಅವನಿಗೆ ಬೇರೆ ಕಾರಣದಿಂದ ತಪ್ಪಾರ್ದು ಬುದ್ಧಿನೇ ಎಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಸ್ವರೂಪ ಎಲ್ಲದು ಗೊತ್ತಿದೆ ಅವರಿಗೆ. ಬಿಂಸಿ ಇವರು ಬಿಡೋದೆಲ್ಲರಿಗೆಲ್ಲ ಸ್ವರೂಪ ಗೊತ್ತಿಲ್ಲ. ಸರ್ವರ ಸ್ವರೂಪ ಗೊತ್ತಿರೋದು ಯಾರಿಗೆ? ಇಲ್ಲದವರ ಸಾಧ್ಯ ತತ್ವಜ್ಞಾನ ಮುಕ್ತಿ ಸಾಧನೆ ಮಾಡ್ಸೋಕ್ಕೆ ಬರೋದಿಲ್ಲ. ಸ್ವರೂಪ ಗೊತ್ತಿದ್ದರೆ ಮಾತ್ರ ಏನು ಮಾಡೋಕ್ಕೆ ಬರೋದು? ಸಾಧನೆ ಮಾಡ್ಸೋದಕ್ಕೆ ಬರೋದು. ಧೃತರಾಷ್ಟ್ರರ ಒಳ್ಳೆಯ ಸ್ವರೂಪ. ಇದರಿಂದ ಕೆಟ್ಟಲಿಕ್ಕೆ ಏನು ಕಾರಣ ಹೇಳಿದ್ದಾರೆ ಈಗಾಗಲೇ. ದುಷೇಶು ಸಕ್ತಂ ದುಸ್ಸಂಗ ದುಷ್ಟಂ ಕೃತಭೂರಿ ದೋಷಂ ಸಮಸ್ತ ರಾಜಾಪ್ಯಯ ಹೇತುಭೂತಂ ಇದೆಲ್ಲ ಹೇಳಿರೋದ್ರಿಂದ ಅದು ಸರಿ ಮಾಡಬೇಕು ಅಷ್ಟೇ ಹೊರತು ಸ್ವರೂಪತಃ ಒಳ್ಳೆಯವರು. ಅದಕ್ಕೋಸ್ಕರ ಕರುಣೆ ತೋರಿಸಿದ್ರು. ವಧು ಸ್ತ್ರೀ ಜನರು ಇಲ್ಲಿ ವಧು ಜನರು ಅಂತ ಹೇಳಿದರೆ ಎಲ್ಲ ಸ್ತ್ರೀಯರಿಗೂ ಸಾಮಾನ್ಯ ವಧು ಶಬ್ದಕ್ಕೆ ಬರ್ತೇ ಅಷ್ಟೇ. ಇನ್ನೊಂದು ಅರ್ಥ ಇದ್ದರೂ ಕೂಡ ಇಲ್ಲಿ ಎಲ್ಲ ಸ್ತ್ರೀ ಜನಗಳು ಅಂತ ಅರ್ಥ. ಸರ್ವೇ ಹಿ ಪಾರ್ಥಾ ತಮೃತೆ ಸ ಭಾರ್ಯಾ ವೈಚಿತ್ರವೀರ್ಯಂ ಪರಮಾದರೇಣ ಪರ್ಯೇವ ಚಕ್ರುಃ ಸತತಂ ಸಭಾರ್ಯಂ ಕೃಷ್ಣಾ ಚ ನ ಸ್ಯಾತ್ ತನಯಾರ್ತಿಮಾನಿತಿ. ಸರ್ವೇ ಹಿ ಪಾರ್ಥಾಃ ತಮೃತೆ ಸರ್ವೇ ಹಿ ಪಾರ್ಥಾಃ ತಮೃತೆ ಸಭಾರ್ಯಾಃ ವೈಚಿತ್ರವೀರ್ಯಂ ಪರಮಾದರೇಣ ಪರಿಯೇವ ಚಕ್ರುಃ. ಪರಿಯೇವ ಚಕ್ರು ಅಂದರೆ ಸೇವೆಯನ್ನೇ ಮಾಡಿದರು. ಸತತಂ ಸಭಾರ್ಯಂ ಕೃಷ್ಣಾ ಚ ನ ಸ್ಯಾತ್ ತನಯಾರ್ತಿಮಾನ್ ಇತಿ. ಸರ್ವೇ ಹಿ ಪಾರ್ಥಾಃ ತಮೃತೆ ಎಕ್ಸೆಪ್ಟ್ ಭೀಮಸೇನ. ಭೀಮಸೇನನ ಹೊರತು ಉಳಿದ ಎಲ್ಲ ಪಾರ್ಥರು ಪಾಂಡವರು ಕೂಡ ಸಭಾರ್ಯಾಃ ಸಪತ್ನೀಕರಾಗಿ ವಿಚಿತ್ರವೀರ್ಯಂ ವಿಚಿತ್ರವೀರ್ಯ ನಮಗ ವೈಚಿತ್ರವೀರ್ಯ ಧೃತರಾಷ್ಟ್ರನನ್ನು ಪರಮಾದರೇಣ ಪರ್ಯೇವ ಚಕ್ರು ಪರಮಾದರದಿಂದ ಏನು ಮಾಡಿದರು? ಅವರು ಪರಿಸರ ಸೇವೆ ಮಾಡಿದರು. ಸತತಂ ಸಭಾರ್ಯಂ ಕೃಷ್ಣಾಚ ಯಾವಾಗಲೂ ಮಾಡಿದರು. ಸಭಾರ್ಯಂ ಗಾಂಧಾರಿ ಸಮೇತನಾದ ಅವನೇ ಮಾಡಿದರು. ಗಾಂಧಾರಿ ಸಮೇತನಾದ ಧೃತರಾಷ್ಟ್ರ ಸರಿಯಾಗೇ ನೋಡಿಕೊಂಡ್ರು. ಕೃಷ್ಣಾಚ ದ್ರೌಪದಿಯು ಕೂಡ ಚ ಅಂತ ಪ್ರತ್ಯೇಕ ಯಾಕೆ ಮಾಡಿದರು ಅಂತ ಕೇಳಿದರೆ ಚ ದ್ರೌಪದಿಯೂ ಮಾಡಿದರು ಅಂತ ಹೇಳಿದಾಗ ಕಾರಣ ಹೇಳ್ತಾರೆ. ಅಲ್ಲಿ ಹೇಗೋ ಇಲ್ಲೂ ಹಾಗೆ. ನ ಸ್ಯಾತ್ ತನಯಾರ್ತಿಮಾನಿತಿ ವಿರೋಧ ಅಲ್ಲಿ ಹೇಳ್ತಾರೆ. ಈಗ ತನಯಾರ್ತಿಮಾನಿತಿ ತನಯ ಅರ್ತಿಮಾನ್ ಅಂದರೆ ಮಕ್ಕಳನ್ನ ಕರಳು ದುಃಖ ಪಡ್ತಾ ಇದ್ದಾನೆ. ಆ ಕರುಣೆ ಅನುಕಂಪ ತೋರಿಸಿದ್ದೇ ಹೊರತು ಭಕ್ತಿಯಿಂದ ಮಾಡಿದ್ದಲ್ಲ. ಅನುಕಂಪದಿಂದ ಮಾಡೋದು ಬೇರೆ. ಈ ನರ್ಸ್ಗಳು ಸೇವೆ ಮಾಡ್ತಾರೆ ಅಂತ ಕೇಳಿದರೆ ಅಲ್ಲಿ ಕೆಲಸ ಏನಿದೆ ಪಾಪ ಅವರಿಗೆ ಅವ್ರ ಅಪಾಯಿಂಟ್ಮೆಂಟೇ ಅದಕ್ಕೆ ಆ ರೀತಿ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ತಮ್ಮ ಕೆಲಸಕ್ಕೆ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಕೆಲಸಕ್ಕೆ ನ್ಯಾಯ ಸಲ್ಲಿಸಬೇಕಾದ್ದು ಒಂದು ಕರ್ತವ್ಯ ಬುದ್ಧಿಯಿಂದ ಮಾಡೋದು ಬೇರೆ, ಪ್ರೀತಿಯಿಂದ ಮಾಡೋದು ಬೇರೆ. ಉಳಿದವರಿಗೆಲ್ಲ ವ್ಯಾಮೋಹ ಅಂಟಿಕೊಂಡಿತ್ತು. ಇವ್ರಿಗೆ ಹಾಗಿರಲಿಲ್ಲ. ಏನೋ ರೋಗಿ ಪಾಪ ಕೆಲವು ಡಾಕ್ಟ್ರ್ ಹೇಳ್ತಿರ್ತಾರೆ. ಕೆಲವು ರೋಗಿಗಳು ಎಚ್ಚರಲ್ದಾಗ ಖಾಲಿ ಒದ್ದು ಬಿಡ್ತಾರೆ ಒಂದು ಸಲ ಡಾಕ್ಟ್ರುಗಳೇ ಇಂಜೆ ಕೊಡ್ಲಿಕ್ಕೆ ಕೊಡೋದಾಗ ಸಹಿಸ್ಕೋಬೇಕು. ಅವರು ತಿರುಗಿ ಒಂಥರ ಪಜಿತ ಆಗುತ್ತೆ ಅವರಿಗೆ. ಅವ್ರು ಅರ್ಥ ಮಾಡ್ಕೋತಾರೆ ಸ್ಥಿತಿ ಪಾಪ ತಿಳುವಳಿಕೆ ಇಲ್ಲ ಇದಿಲ್ಲ ಅಂತ ಹೇಳಿಬಿಟ್ಟು ಚಿಕ್ಕ ಮಕ್ಕಳನ್ನ ಹೇಗೆ ನೋಡ್ತಾರೋ ರೋಗಿಗಳು ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಅದೇ ರೀತಿಯಲ್ಲಿ ಕರುಣೆಯಿಂದ ನೋಡಿದ್ದು. ಅವರೆಲ್ಲ ಹೇಗೆ ನೋಡಿದರು ಅಂತ ಕೇಳಿದರೆ ಪೂರ್ತಿ ಶ್ರದ್ಧೆಯಿಂದನೇ ಮಾಡಿಬಿಟ್ರು. ಇವ್ರು ಹಾಗೆ ಮಾಡಲಿಲ್ಲ. ಇದಕ್ಕೆ ಸದ್ಯ ಸೋತ್ತವನಲ್ಲ, ಆ ವಿಷಯ ಬೇರೆ. ಯೋಗ್ಯನೂ ಅಲ್ಲ, ತಪ್ಪು ಮಾಡಿದ್ದಾನೆ. ಸ್ವರೂಪತಃ ಯೋಗ್ಯ ಆದ್ದರಿಂದ ಆತನಿಗೆ ನೋವಾಗಬಾರ್ದು ಎಂಬ ಕಾರಣದಿಂದ ಮಾಡಿದ್ದೆ ಹೊತ್ತು ಅಷ್ಟೇ ಅಲ್ಲ. ಹಿಂದೆ ಹೇಳಿದ್ದಾರೆ ವಾಚಾಲತಾ ನಾತಿತರಾಂಹಿ ಶೋಭತೆ ಸ್ತ್ರೀಣಾಂ ಅಂತ ಹೇಳಿದ್ದಾರೆ. ಅದೇ ಅತಿ ಹೆಚ್ಚು ಮಾತುಗಾರಿಕೆ, ಈ ಕಾಠಿಣ್ಯ ಹೆಂಗಸರಲ್ಲಿ ಇರಬಾರ್ದು. ಸಾಮಾನ್ಯ ಹೇಗಿರ್ಬೇಕು ಆದಷ್ಟು ಹೇಗೆ ವರ್ತಿಸ್ಬೇಕು, ಅವರು ಮೈಲ್ಡಾಗಿರ್ಬೇಕು. ಅದಕ್ಕೆ ತೋರಿಸ್ತಾ ಇದ್ದಾರೆ ಅಷ್ಟೇ ಹೊರತು ಎದುರು ಮಾಡಿ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ಕೃಷ್ಣಾಚ ನ ಸ್ಯಾತ್ ತನಯಾರ್ತಿಮಾನ್ ಇತಿ. ಸಪ್ರೀಯಮಾಣೋ ನಿತರಾಂಚ ತೇಷು ನೈವಾಧಿಕಂ ಪ್ರೀಯತೆ ಭೀಮಸೇನೆ ಸ್ಮರನ್ ಸುತಾಂತೇನ ಹತಾನ್ ಸಮಸ್ತಾನ್ ಅಪಿ ಪ್ರಭಾವಂ ಪರಮಸ್ಯ ಜಾನನ್. ಸಹ ಪ್ರೀಯಮಾಣಃ ನಿತರಾಂ ಚ ತೇಷು ನೈವ ಅಧಿಕಂ ಪ್ರೀಯತೆ ಭೀಮಸೇನೆ ಸ್ಮರನ್ ಸುತಾನ್ ತೇನ ಹತಾನ್ ಸಮಸ್ತಾನ್ ಅಪಿ ಪ್ರಭಾವಂ ಪರಂ ಅಸ್ಯ ಜಾನನ್. ಸಹ ಪ್ರೀಯಮಾಣಃ ನಿತರಾಂ ಚ ತೇಷು ಅವರಿಂದ ಅವ್ರ ಬಗ್ಗೆ ಭಾರಿ ಖುಷಿ ಆಗ್ತಿತ್ತು, ಭಾಳ ಪ್ರೀತಿ ಬರ್ತಿತ್ತು ಉಳಿದವ್ರ ಮೇಲೆಲ್ಲ ಕೂಡ. ಶ್ರದ್ಧೆಯಿಂದ ಸೇವೆ ಮಾಡ್ತಿದ್ದಾರೆ ಅಂಥೇಳಿ ತುಂಬ ಪ್ರೀತಿಯಿಂದ ಅವರನ್ನು ಕಾಣ್ತಾ ಇದ್ದ. ಆದರೆ ನೈವ ಅಧಿಕಂ ಪ್ರೀಯತೆ ಭೀಮಸೇನ ಬಗ್ಗೆ ಮಾತ್ರ ಸ್ವಲ್ಪ ಬೇಸರ ಆಗ್ತಾಯಿತ್ತು. ಈತೊಬ್ಬ ನನಗೆ ಇದು ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಜೊತೆಗೆ ಇನ್ನೊಂದು ಏನು ಕೂತಿದೆ, ಸ್ಮರನ್ ಸುತಾಂತೇನ ಹತಾನ್ ಸಮಸ್ತಾನ್ 100 ಮಕ್ಕಳನ್ನು ಕೊಂದಿರೋದು ಭೀಮಸೇನನೇ. ಅದು ಒಂದು. ಈಗ ನೋಡಿದರೆ ಮತ್ತೆ ನೆಗೆಟಿವ್ ನಡ್ಕೊತಿರೋದು.
ಅದಕ್ಕೆ ಆ್ಯಡೆಡ್ ಇದಾಯ್ತದೆ, ಇಂಜುರಿ ಆ್ಯಡೆಡ್ ಅಂತ ಹೇಳ್ತಾರಲ್ಲ ಆ ಥರ ಆಯಿತು. ಇನ್ಸಲ್ಟ್ ಆ್ಯಡೆಡ್ ಟು ಇಂಜುರಿ ಅಂತ ಹೇಳಿದಾಗೆ ದುಃಖ ಜಾಸ್ತಿ ಆಗ್ತಿದೆ. ಸಮಸ್ತಾನಪಿ ಹತಾನ್ ಸಮಸ್ತಾನಪಿ, ಎಲ್ಲ ಮಕ್ಕಳನ್ನು ಕೊಂದಿದ್ದು ಭೀಮನೇ ಅಂತ ಒಂದು ಈ ನಡ್ಕೋತಿರೋದು ಹಾಗೇನೆ. ಎರಡು ಕಾರಣದಿಂದ ಅಷ್ಟು ಸಂತೃಪ್ತಿ ಆಗ್ತಿರಲಿಲ್ಲ. ಆದರೂ ದ್ವೇಷ ಅಂತ ಹೇಳಿದರೆ ಒಂದು ಪೂರ್ತಿ ಆಲಿಂಗನ ಮಾಡ್ಕೊಳ್ಳೋ ಕೊಲ್ಲೋಕ್ಕೆ ಪ್ರಯತ್ನ ಪಟ್ಟಿದ್ನಲ್ಲ, ಆ ಇನ್ಸಿಡೆಂಟ್ ಇಂಟೆನ್ಸಿಟಿ ಇಲ್ಲ. ಆದರೂ ಕೂಡ ಪೂರ್ತಿ ಮನಸ್ಸಲ್ಲಿ ಏನಿಲ್ಲ, ತೃಪ್ತಿ ಇಲ್ಲ, ಪೂರ್ತಿ ಇಲ್ಲ. ಅದಕ್ಕೂ ತಲೆ ಕೂತ್ಬಿಟ್ಟಿದೆ ಇನ್ನೂ ಕೂಡ. ಪರಮಸ್ಯ ಜಾನನ್, ಇಷ್ಟ ಅದು ಏನು ಗೊತ್ತಿಲ್ಲ ಅಂತಲ್ಲ, ಅಸ್ಯ ಪರಂ ಪ್ರಭಾವಂ ಜಾನನ್. ಭೀಮಸೇನನ ಸಾಮರ್ಥ್ಯ ಅದೆಲ್ಲ ಗೊತ್ತಿದೆ, ಹಿಂದಿನ ಕಥೆಯೆಲ್ಲ ನೆನಪಿದೆ. ಆದರೂ ಕೂಡ ಭೀಮ ಮಾಡ್ತಾರೆ ಅದು ಸರಿಯಲ್ಲ. ಆತ ಏನೇ ಈ ರೀತಿ ಯೋಚನೆ ಮಾಡಿದ್ದಾತ, ಎಲ್ಲ ಮಕ್ಕಳನ್ನು ನಾನೇ ಕೊಂದಿದ್ದೇನೆ ಅಂತ ತಿಳ್ಕೊಂಡು ಭೀಮಸೇನ ಹೆಚ್ಚು ಮಾಡ್ತಾನೆ ಅಂತ ತಿಳ್ಕೊಂಡಿದ್ದ. ಅದು ಮಾಡಿಲ್ಲ. ಆ ರೀತಿ ಮಾಡ್ತಿದ್ರು. ಯಾವಾಗ ಮಾಡ್ತಿದ್ರು? ತಪ್ಪಾಗಿ ಕೊಂದಿದ್ರೆ. ಸರಿಯಾಗಿ ಕೊಂದಿರಬೇಕಾದ್ರೆ ಅಲ್ಲಿ ಆ ರೀತಿ ರಿಪೆಂಟ್ ಮಾಡಿದರೆ ಹೋಯ್ತು ಪುಣ್ಯ. ಕೊಂದವರು ಯೋಗ್ಯರನ್ನು ಕೊಂದ ಮೇಲೆ ಕೊಂದಿದ್ದು ಸರಿ ಅಂತ ಭಾವನೆ ಇರಬೇಕೇ ಹೊರತು ಅದ್ರ ಬಗ್ಗೆ ರಿಪೆಂಟೆನ್ಸ್ ಬರಬಾರ್ದು. ಅದು ಭೀಮಸೇನೆ ಬಂದಿಲ್ಲ, ಬರೋದಿಲ್ಲ, ಬರಬೇಕಾಗಿಲ್ಲ. ಈತನ ಅದೊಂದು ಬೇರೆ, ಅದು ಬಂದಿಲ್ಲ, ಎಲ್ಲರನ್ನ ಕೊಂದಿದ್ದು ಈತನೇ, ಅದೆಲ್ಲ ಅಷ್ಟು ಅಂದರೆ ತಾತ್ಪರ್ಯ ಇಷ್ಟೇ. ಈ ವ್ಯಾಮೋಹ ಅಷ್ಟು ಸುಲಭ ಬಿಟ್ಟು ಹೋಗೋದಿಲ್ಲ ಅಂತ. ವ್ಯಾಮೋಹ ಸುಲಭ ಕೆಲವು ಪದಾರ್ಥ ಮುಟ್ತಾನೆ ಹೇಗಂತಾನೆ ಹೋಗಿಬಿಡುತ್ತೆ. ಈ ಸೀಮೆಣ್ಣೆಗೆ ಹೋಗೋದಿಲ್ಲ, ಕಟ್ಟಬೇಕು ಅದಕ್ಕೆ. ಭಾರಿ ಊಟ ಕೊಡೋದು ಬಿದ್ದಾದರೂ ಬಜಿತದ್ದು ಹೋಗ್ತಾನೆ. ಎಷ್ಟು ತೊಡ್ಕೊಂಡ್ರು ಹಾಕದೇ ಇರ್ತದೆ, ಹೊಡೆದಾಗ್ತದೆ, ಲೇಟ್ ಮಾಡೋಂಗಿಲ್ಲ, ಫಜೀತಿ ಆಗಿಬಿಡೋದು. ಅದು ಹೋಗೋದಿಲ್ಲ, ಅದರಲ್ಲೂ ವಾಸನೆ ಮಾಡುತ್ತೆ, ಅದು ಬಿಡೋದಿಲ್ಲ. ಆದ್ದರಿಂದ ವಾಸನೆ, ಅದು ವಾಸನ ಅಂದರೆ ಸಂಸ್ಕಾರ, ಎರಡು ಅರ್ಥ ಇದೆ. ಅದು ವಾಸನೆ ಅಂತ ಹೇಳಿದರೆ ವಾಸನೆ ಒಂದು, ಇಲ್ಲಿ ಬಂದ ಮೇಲಿರೋ ವಾಸನೆ ಒಂದು. ಎಷ್ಟು ತೊಡ್ಕೊತಾನೆ ಇಲ್ಲೇ ಇಲ್ಲ, ಇದು ನಮಗೆ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮ ಅಂತ ಹೇಳಿಬಿಟ್ಟು. ನೋಡಿದರೆ ಎಷ್ಟು ತೊಡ್ಕೊಂಡ್ರೂ ಕೂಡ ಹೋಗಿಲ್ಲ. ಅದೇ ರೀತಿ ಸುಟ್ಟರೂ ಕೂಡ ಸ್ವರೂಪ ಜೀವದ ಏನಾಗುತ್ತೆ ಅವ್ರಿಗೀಗ, ಸಂಸ್ಕಾರಗಳು ಹೋಗೋದಿಲ್ಲ. ಗೊತ್ತಾ, ಅಲ್ಲಿ ವ್ಯಾನಿಷ್ ಆಗ್ತದೆ ತಿಳ್ಕೊಳ್ಳೋಕೆ ಹೋಗಬಾರ್ದು. ಆಗಿರ್ಬೋದು. ಆದರೆ ಅವು ದೇವತೆಗಳು ಅಂದರೆ ದೇವರಲ್ಲ, ರುಚಿಗಳನ್ನು ಬಿಟ್ಟರೆ ಉಳಿದವರೆಲ್ಲ ಕಲ್ಯಾವೇಶಾದಿಗಳು ಬರುತ್ತೆ. ಪ್ರಾರಬ್ಧವಶಾತ್ ಬರೋದ್ರಿಂದ ಈಡಾಗಿದ್ದಾರೆ ಅಷ್ಟೇ, ಇದು ತಪ್ಪಲ್ಲ. ಹೇಳಿದ್ದೆಲ್ಲ ಎಕ್ಸ್ಪರ್ಟ್ ಡ್ರೈವರೇ ಆಕ್ಸಿಡೆಂಟ್ ಮಾಡೋದು ಹೊರತು ಲರ್ನರ್ಸ್ ಅಲ್ಲ. ಇದು ಅರ್ಥ ಮಾಡ್ಕೊಂಡಿರ್ಬೇಕು. ಆ ದೃಷ್ಟಿಯಿಂದ ದೇವತೆಗಳೇ ಇದು ದೊಡ್ಡ ತಪ್ಪು ಮಾಡೋದು. ಸಾಮಾನ್ಯ ಇಷ್ಟು ದೊಡ್ಡ ತಪ್ಪು ಮಾಡೋಕ್ಕೂ ಬರೋದಿಲ್ಲ, ಅದನ್ನು ಕಳ್ಕೊಳ್ಳೋಕ್ಕೂ ಬರೋದಿಲ್ಲ. ಪ್ರೀಯತೆ ಭೀಮಸೇನೆ ಸ್ಮರನ್ ಸುತಾಂತೇನ ಹತಾನ್ ಸಮಸ್ತಾನಪಿ ಪ್ರಭಾವಂ ಪರಂ ಅಸ್ಯ ಜಾನನ್. ಪೂರ್ತಿ ಕಳ್ಕೋಬೇಕಾಗಿತ್ತು, ಕಳ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರೂ ಕೂಡ ಆತನಿಗೆ ಅರ್ಥ ಆಗದೇನೆ ಇನ್ನೂ ತಪ್ಪು ಮಾಡ್ತಾನೆ ಇದ್ದಾನೆ. ತಸ್ಯಾಪನೇತುಂ ವಿಷಯೇಷು ಶಕ್ತಿಂ ದೇಶಂ ತಥೈವಾತ್ಮನಿ ಭೀಮಸೇನಃ ಜಗಾದ ಮಾದ್ರೀಸುತಯೋ ಸಮಕ್ಷಂ ಆಸ್ಫೋಟ್ಯ ಸಂಶೃಣ್ವತ ಏವ ತಸ್ಯ ಅಪನೇತುಂ ವಿಷಯೇಷು ಶಕ್ತಿಂ ದ್ವೇಷಂ ತಥಾ ಏವ ಆತ್ಮನಿ ಭೀಮಸೇನಃ ಜಗಾದ ಮಾದ್ರೀಸುತಯೋ ಸಮಕ್ಷಂ ಆಸ್ಫೋಟ್ಯ ಸಂಶೃಣ್ವತಃ ಏವ ತಸ್ಯ ಅಪನೇತುಂ ವಿಷಯೇಷು ಶಕ್ತಿಂ. ತಸ್ಯ ಧೃತರಾಷ್ಟ್ರನಿಗೆ ಏನು ತೆಗಿಬೇಕೀಗ? ವಿಷಯೇಷು ಸಕ್ತಮ್ ಆಗಿದ್ದಾನೆ ಫಸ್ಟು. ಅದಾಂಬಿಕೇಯಂ ವಿಷಯೇಷು ಸಕ್ತಮ್, ಅದನ್ನು ಮೊದಲು ತೆಗಿಬೇಕು. ವಿಷಯಗಳಲ್ಲಿ ಆಸೆ ತೆಗೆದುಬಿಟ್ರೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಬಂದಿದೆ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನಭಿರೀಯತೆ. ಯಾರು ಭೋಗೈಶ್ವರ್ಯಗಳಲ್ಲಿ ಪ್ರಸಕ್ತರಾಗ್ತಾರೋ ಅವರಿಗೆ ಒಳ್ಳೆಯ ಯೋಚನೆ ಮಾಡೋಕ್ಕೆ ಬರೋದು. ಸಮಾಧಿ ಅಂದ್ರೇನು? ಸಮಸ್ಥಿತಿ, ಬ್ಯಾಲೆನ್ಸ್ಡ್ ಆಗಿರಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಇವತ್ತು ಕಲಿಯುಗ ನಡೀತಿರೋದೇನೀಗ? ಭೋಗೈಶ್ವರ್ಯ ಮಿತಿ ಮೀರಿಬಿಟ್ಟು ಕೂತಲ್ಲಿ ಎಲ್ಲ ಎದ್ದು ಹೋಗಬೇಕಾಗಿಲ್ಲ, ಆ ಸ್ಥಿತಿ ಬಂದುಬಿಡುತ್ತೆ. ಅದು ತಪ್ಪಾಯಿತು. ಹಿಂದಿನ ದಿನಕ್ಕೆ ಹಾಗೆ ಇರಲಿಲ್ಲ. ನಾವು ಕಂಡ ಸ್ವಲ್ಪ ದಿವಸದಿಂದನೇ ಅಷ್ಟು ಕಷ್ಟಪಟ್ಟು ಬದುಕೋದ ರೀತಿಯೇ ಬೇರೆ. ಈ ಸುಖ ಇರೋದೊಂದು, ಅದರಲ್ಲಿ ಇನ್ವಾಲ್ವ್ ಆಗೋದೊಂದು. ಮತ್ತೆ ಎರಡೆರಡು ಸುಖ ಇರುತ್ತೆ. ಚೆನ್ನಾಗಿ ಊಟ ಹಾಕಿದ್ರು ತಿಂದ, ಏನೂ ಇಲ್ಲ ಅದನ್ನು ಬಿಟ್ಟ, ಅದು ಬೇರೆ. ಅದು ಆದರೆ ಅದರಲ್ಲಿ ಆಸಕ್ತಿ ಸೇರಬಾರ್ದು. ಆಸಕ್ತಿ ಸೇರಿದಾಗ ಮೈ ಮರಿತಾನೆ ಅಂತ ಹೇಳ್ತಾರೆ. ಮೈ ಮರೆತು ಬಿಟ್ಟ. ಭೋಗೈಶ್ವರ್ಯ, ಇವತ್ತು ಡ್ರೈವರ್ ಹೋಗ್ತಿರ್ಬೇಕು, ಕೆಲವು ಸೀರೆ ಕಾಣತ್ತೇನಿಲ್ಲ ಅಂತೇನಲ್ಲ, ಬಟ್ ಆ ಕಡೆ ಏನು ಮಾಡ್ತಾನೋ ಅನ್ನೋ ಗಮನ ಕೊಡೋದಿಲ್ಲ. ಅವ ಡ್ರೈವಿಂಗ್ ಮಾಡೋಕ್ಕೆ ಸ್ವಲ್ಪ ಹಾಗೆ ನೋಡ್ತಾನೆ ಇರ್ತಾರೆ, ಆಯ್ತು ಮುಗಿ ಕಣ್ಣು ಹಾಕಬಾರ್ದು. ಇಷ್ಟೇ, ಮುಂದೆ ನೋಡ್ತಾ ಮುಂದೆ ಹೋಗ್ತಾ ಇರ್ತಾನೆ. ಏನು ನೋಡಿದ್ರೆ ಡ್ರೈವ್ ಮಾಡೋಕ್ಕೆ ಬರಲ್ಲ ಅವನು. ನೋಡ್ತಾನೆ ಇರಬೇಕು. ಅವ್ನು ದಾರಿ ನೋಡಬೇಕು, ಅಡ್ಡಾರು ಬರ್ತಾನೆ ಅದನ್ನು ನೋಡಬೇಕು. ದಾರಿ ಗುರಿ ತಪ್ಪದೇ ಇರಬಾರ್ದು ಅಂತ ದಾರಿ ನೋಡಬೇಕು. ಅಪಘಾತ ಆಗಬಾರ್ದು ಜನಗಳನ್ನು ನೋಡಬೇಕಾದ, ಎದುರು ಆಪೋಸಿಟ್ ವೆಹಿಕಲ್ಸನ್ನು ನೋಡಬೇಕು. ಇಷ್ಟಾದರೂ ಕೂಡ ಗಮನ ಯಾವ್ದು ಕಡೆ ಇರುತ್ತೆ? ಅದನ್ನು ಭಾರಿ ತನ್ನ ಮುಖ್ಯ ಗುರಿ ಬಿಡೋದಿಲ್ಲ.
ಆ ಥರ ಇದ್ದರೆ ಸಾಧನೆ ಆಗ್ತದೆ. ಸೊ ಭೋಗ ನಿಷೇಧ ಮಾಡಲಿಲ್ಲ, ಭೀಮಸೇನದೇವರ ಸಾಕ್ಷಿ ಅದಕ್ಕೆ. ಅಷ್ಟು ಜನ ಪತ್ನಿಯರ ಸಮೇತ ಎಲ್ಲ ಭೋಗಗಳನ್ನು ಅನುಭವಿಸಿನೇ ಸಾಧನೆ ಮಾಡಿದ್ದು ಹೊರತು ಬಿಟ್ಟು ಮಾಡಿಲ್ಲ. ಆದರೆ ಇನ್ವಾಲ್ವ್ಮೆಂಟ್ ಇರಬಾರ್ದು. ಅದಕ್ಕೆ ಭೋಗೈಶ್ವರ್ಯ ಪ್ರಸಕ್ತಾನ, ಸಕ್ತ ಪ್ರಸಕ್ತ, ಓವರ್ ಇನ್ವಾಲ್ವ್ಮೆಂಟ್, ಮತ್ತು ಬರೀ ಇನ್ವಾಲ್ವ್ಮೆಂಟ್ ಅಲ್ಲ, ಓವರ್ ಇನ್ವಾಲ್ವ್ಮೆಂಟ್ ಬಂದಾಗ ಇನ್ನೂ ಡೇಂಜರ್. ಅದು ಸಿಂಪಲ್ ಹೇಳ್ತಾರೆ, ನಡ್ಕೊಂಡು ಹೋಗ್ಬೇಕು, ದಾರಿ ನಡಿಬೇಕೀಗ. ನಿಮಗೆ ಬರೀ ಕಲ್ಲು ಮುಳ್ಳು ನಡಿಲಿಕ್ಕಾಗಲ್ಲ, ಬರೀ ರಫ್ಫು ತುಂಬ ಕಾಲು ನೋವಾಗುತ್ತೆ, ನಡಿಲಿಕ್ಕಾಗಲ್ಲ. ಚೆನ್ನಾಗಿ ಒಳ್ಳೆ ಪಾಲಿಶ್ ಹೊಡು, ಎಣ್ಣೆ ಬೇರೆ ಹಾಕಿಬಿಟ್ಟಿದ್ದಾನೆ, ದಪ್ಪ ಕತ್ತು ಬಿದ್ದುಬಿಡ್ತಾನೆ. ಅದು ಫ್ರಿಕ್ಷನ್ನೇ ಇಲ್ಲ, ಬರೀ ಫ್ರಿಕ್ಷನ್ನು, ಎರಡೂ ಇರಬಾರ್ದು. ಫ್ರಿಕ್ಷನ್ಲೆಸ್ ಆದರೂ ಮೂಲಕ್ಕೆ ಬರೋಲ್ಲ, ಗೊತ್ತಾಯ್ತಾ? ಆದರೆ ಫುಲ್ ಫ್ರಿಕ್ಷನ್ ಇದ್ದರೂ ಬರೋದಿಲ್ಲ. ಹೇಗಿರೋ ಆಪ್ಟಿಮಮ್ ಆಗಿರಬೇಕು. ಅದಕ್ಕೆ ಅತಿಶಕ್ತಿ ಇರಬಾರ್ದು. ಅತಿ ಶಕ್ತಿ, ಅತಿ ಆಸಕ್ತಿ, ಪ್ರಾಸಕ್ತಿ, ಪ್ರಕರ್ಷಣ ಶಕ್ತಿ ಇರಬಾರ್ದು. ಅದಿದ್ದರೆ ತಪ್ಪಾಗುತ್ತೆ. ಈಗ ಶಾಸ್ತ್ರ ಹೇಳಿದ ಅರ್ಥ ಆಗುತ್ತದೆ. ರೋಡ್ ಹೇಗಿರಬೇಕು, ಮನೆಯಲ್ಲಿ ಜೀವನ ಹಾಗಿರಬೇಕು. ಬೋರ್ ಇಲ್ವಾ ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಇಲ್ಲದೆ ಹೋದರೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಓವರ್ ಇರಬಾರ್ದು. ಆ ದೃಷ್ಟಿಯಲ್ಲಿ ಅದನ್ನೇ ಬ್ಯಾಲೆನ್ಸ್ ಮಾಡೋದು ಅಂದರೆ ಅದು ಜ್ಞಾನ ಇದ್ದಾಗ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತದೆ, ಬ್ಯಾಲೆನ್ಸ್ ಮಾಡೋಕ್ಕೆ ಬರೋದಿಲ್ಲ. ಸಮಾಧಿ ಅಂದರೆ ಸಮಸ್ಥಿತಿ, ಅದು ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಅರ್ಥ. ಯಾವಾಗ ಓವರ್ ಆಸಕ್ತ ಇರೋದಿಲ್ಲ ಆಗ ಒಂದು ನಿಶ್ಚಿಂತೆಯಾಗಿರ್ತಾರೆ. ಆ ಓವರ್ ಇದ್ದರೆ ಭಾರಿ ಕಷ್ಟ. ಓವರ್ ಅಟ್ಯಾಚ್ಮೆಂಟ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಮಾನ್ಯವಾಗಿ ತಮ್ಮ ಅತ್ಯಂತ ಹತ್ತಿರದ ಬಂಧುಗಳ ಆಪರೇಷನ್ ಡಾಕ್ಟ್ರ್ ಮಾಡಲ್ಲ. ಯಾಕೆ? ಆಸಕ್ತಿ ಅಲ್ಲ, ಏನಿರುತ್ತೆ ಅದು ಇರೋದರಿಂದ ಅವ್ರ ಗಾಯ ಏನು ನೋಡ್ತಾರೆ, ಕೂಗೊಂದು ನೋಡ್ತಾರೆ, ಇದಾಗಿಬಿಡುತ್ತದೆ. ಇವ್ರು ಬಿಡ್ತಾರೆ, ಏನಿಲ್ಲ ಬಾಯಿ ಮುಚ್ಚು ಹಾಕ್ತಾರೆ, ಮಾಡ್ತಿರ್ತಾರೆ. ಅವ್ರಿಗೆ ಮುಖ್ಯದ್ದು ವಾಸಿ ಮಾಡೋದಷ್ಟೇ. ಇಲ್ಲಿ ಹಾಗಲ್ಲ, ಅವ್ರನ್ನೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅರ್ಜುನಿಗೆ ಕೃಪಯಾ ಪರಯಾವಿಷ್ಟ, ಅರ್ಜುನ ಕೃಪೆ ಬಂತಲ್ಲ ಹಾಗೆ. ಅದ್ರ ತುಂಬ ಯೋಚನೆ ಮಾಡಬೇಕಂತ. ಅದಕ್ಕೆ ಹಿಂದೆ ಏನು ಮಾಡಿದರು, ಈಗ ಸ್ವಲ್ಪ ಬದಲಾಯಿಸಿದ್ದಾರೆ. ಅವ್ರ ಮೇಲೆ ಯಾರೇ ಕ್ಲೋಸ್ ರಿಲೇಟಿವ್ ಪರೀಕ್ಷೆ ಕೂತಿದ್ರು ಕೂಡ ಅವ್ರು ವ್ಯಾಲ್ಯೂರ್ಶಿಪ್ ಕೊಡ್ತಿರ್ಲಿಲ್ಲ. ಹೌದು, SLC ಎಷ್ಟೋ ಜನಕ್ಕೆ ಗೊತ್ತದು. ಅವೆಲ್ಲ ಏನೂ ಇಲ್ಲ, ಅಕಸ್ಮಾತ್ ಗೊತ್ತಿದ್ದು ಸುಳ್ಳು ಕೊಟ್ಬಿಟ್ಟಿದ್ರೆ ಅವನು ಪರೀಕ್ಷೆ ಅಫೆನ್ಸ್ ಅದು ಅಂತ ಮೊದಲು ಕೇಳ್ತಾ ಇದ್ರೆ ಬರಬಾರ್ದು, ಇವರು ಬಿಟ್ಬಿಡ್ತಾರೆ. ನಮಗೆ ಬಂದಿದ್ದು ಈಗ ಹಾಗಲ್ಲ. ಅವನ ಸಬ್ಜೆಕ್ಟು ಅವನ ಪೇಪರ್ ವ್ಯಾಲ್ಯೂ ಮಾಡಿದರೆ ಸಾಕು, ಆ ಥರ ಮಾಡಿದ್ದಾರೆ. ಹಿಂದಾಗಲ್ಲ, ಅವರಿಗೆ ಕೊಡ್ತಾರೆ. ಯಾಕಂದರೆ ಹಿಂದೆ ಈಗ ಜಾಸ್ತಿ ಆದರೆ ಜನ ಈಗ ಪರಿಸ್ಥಿತಿ ಕಷ್ಟ ಆಗಿದ್ದರಿಂದ ಬದಲಾಯಿಸಿದ್ರು ಅಷ್ಟೇ. ಆದರೆ ಕ್ಲೋಸ್ ರಿಲೇಟಿವ್ದಾಗ ಏನು ಮಾಡ್ತಾನೆ, ಅವನು ಫೇವರ್ ಮಾಡ್ತಾನೆ, ಅದಕ್ಕೋಸ್ಕರ ಮಾಡಲಿ. ಅಥವಾ ಫೇವರ್ ಮಾಡದೆ ಹೋದ್ರು ಕೂಡ ಕ್ಲೋಸ್ ರಿಲೇಟಿವ್ಸ್ ಬೈತಾರೆ, ಫೇವರ್ ಮಾಡಲಿಲ್ಲ ಅಂತ ಬಯಸ್ಕೋತಾರೆ ಅವ್ರ ಕೈಲೇ. ಈ ಕಡೆ ಇವ್ರು ಬೈತಾರಲ್ಲ, ಅವ್ರು ಬೈತಾರೆ. ಆದರೆ ಅದು ಆಗಬಾರ್ದು. ಅವ್ರು ಏನು ಮಾಡಬೇಕಾಗ ಬ್ಯಾಲೆನ್ಸ್ಡ್ ಆಗಿದ್ದ ಜಡ್ಜ್ ಅಷ್ಟೇ. ಒನ್ ಆಫ್ ದಿ ಪಾರ್ಟೀಸ್ ಇದ್ದಾರೆ, 2 ಪಾರ್ಟೀಸಲ್ಲಿ ಒಬ್ರಿಗೆ ಯಾರು ಬೇಕಾಗಿಬಿಟ್ಟಿದ್ರು ಹಾಕಲ್ಲ. ಅವನೇ ಹೇಳ್ತಾನೆ, ನಮಗೆ ತೆಗೆದುಬಿಡಿ, ನಮಗೆ ಗಲಾಟೆ ಆಗಿದೆ ಹೇಳ್ತಾನೆ, ಗೊತ್ತಾಯ್ತಾ? ಇವನೇ ಹೇಳ್ತಾನೆ, ಅವ್ರಿಗೆ ಗೊತ್ತಿದೆ, ಜೊತೆಗೆ ಅವ್ರು ಓಡಾಡ್ತಿರ್ತಾರೋ ಅವ್ರಿಗೆ ಕೊಟ್ಟರೆ ಕೇಸ್ ಅವ್ರ ಕಡೆ ಹೇಳ್ತಾರೆ ಅಂತ ಹೇಳ್ತಾರೆ. ಅದು ಹೇಳ್ತಾನೋ ಬಿಡ್ತಾನೋ, ಪಾಸಿಬಿಲಿಟೀಸ್ ಜಾಸ್ತಿ. ಅದು ಎಷ್ಟೇ ಇದಾಗಿದ್ದರೂ ಜನ ನಂಬೋದಿಲ್ಲ. ಅದಕ್ಕಾಗಿಯೇ ಯಾವಾಗಲೂ ಕೂಡ ವ್ಯಾಮೋಹ ಬರೋದಾಗಲೇ. ವ್ಯಾಮೋಹ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಪ್ರೀತಿ ಒಳ್ಳೆಯ ಕೆಲಸ ಮಾಡಿಸುತ್ತೆ, ವ್ಯಾಮೋಹ ಅವ್ನು ಕೆಟ್ಟದ್ದು ಮಾಡೋದನ್ನು ಒಪ್ಕೊಂಡ್ಬಿಡುತ್ತೆ. ಅದು ಸಮಸ್ಯೆ ಇರೋದು. ಯಾರಿಗೆ ಏನು ಬಂತು? ಆತಗ ಅದು ಬೇರೆ, ಬರೀ ಭೋಗದಲ್ಲಿ ಆಸಕ್ತಿ ಬಂತು. ಬರೀ ಭೋಗದಲ್ಲಿ ಆಸಕ್ತಿ ಬಂದು ಒಂದು ಯೋಚನೆ ಮಾಡ್ದ. ಸ್ವಲ್ಪ ತುಂಬ ಜನ ಒಂದು ಹೇಳೋರಿದ್ದಾರೆ, ಈ ಕೆಟ್ಟ ಕೆಲಸನ ಏನೋ ತಿನ್ನಬೇಕು ಅನಿಸುತ್ತೆ ಅಂತ ತಿಳ್ಕೊಂಬಿಡಿ. ಬೆಳಗ್ಗೆ ಬಿಟ್ಟು ದೇವ್ರ ಪೂಜೆ ಮಾಡಿಲ್ಲ, ಅವನು ತಿನ್ಬೇಕು ಅನಿಸ್ಬಿಟ್ಟಿದೆ. ಪೂಜೆ ಮಾಡ್ತಾ ಅದೇ ಯೋಚನೆ ಮಾಡ್ತಾ ಪೂಜೆ ಮಾಡ್ತಾ ಇರ್ತಾರೆ. ತಾಳೆ ಎಳೀತಾ ಇರುತ್ತೆ ಅವನಿಗೆ ಮನಸ್ಸು. ಆ ಥರ ಯಾರ ಕೇಳಿದ್ರಂತೆ, ಯಾಕೆ ಯೋಚನೆ ಮಾಡ್ತೀವಿ, ತಿಂದುಬಿಟ್ಟೆ ಪೂಜೆ ಮಾಡೋದು ಹೇಳಿದ್ರಂತ. ತಿಂದುಬಿಟ್ಟೆ ಪೂಜೆ ಮಾಡೋಗಲಿ ಅಂತ. ತಪ್ಪದು. ಆ್ಯಕ್ಚುಲಿ ಏನು ಮಾಡಬೇಕಾಗ ಗೆಲ್ಲಬೇಕಾದ್ರೆ ಏನಾಗಬೇಕು, ದೋಷ ಬುದ್ಧಿ ಬರಬೇಕಾದ್ರೆ. ಇನ್ನೇನು ಭಾರಿ ತಿನ್ನಕ್ಕೆ ಹೋಗ್ತಾರೆ, ವಿಷ ಹಾಕಿದ್ದಾರೆ, ಬಿಟ್ಬಿಡ್ತಾರೆ ತಕ್ಷಣ. ಯಾತಕ್ಕೆ? ದೋಷ ಕಾಣಿಸ್ತೇ ಅವರಿಗೆ. ನಮ್ಮ ವಿಷಯಗಳಲ್ಲಿ ದೋಷ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ವಜ್ರಾಸ್ವಾಮಿ ಭಾರಿ ಸಲ ಬರೀತಾರೆ. ವಿಷಯ ಹೆಸರು ವಿಷ ಇದೆ, ಅರ್ಥ ಆಯ್ತಾ? ಅಲ್ಲೇ ಬೋರ್ಡ್ ಹಾಕಿ ಬರ್ತಾರಲ್ಲ ಈಗ, ಸ್ಮೋಕಿಂಗ್ ಇರೋದು ಸ್ಟ್ರಿಕ್ಟ್ಲಿ ಪ್ರೈಬಿಟೆಡ್ ಅಂತ ಕೆಳಗೆ ಹಾಕೋದು, ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಕೆಳಗೆ ಅವ್ರು ಯಾರು ಕೊಡೋರು ಅವರೇ ಸಪ್ಲೈ ಮಾಡಿ ತಿನ್ನಬೇಡ, ಹಾಕಿಬಿಟ್ಟು ವಿಷ ಹಾಕಿದ್ದೀರಿ ತಿನ್ನಬೇಡ ಅಂತ ಹೇಳಿದರೆ ಹಾಕಿದ್ದು ಅಪರಾಧ ಅಲ್ವೇನು? ಅದೇ ದೊಡ್ಡದು ಆಭಾಸಗಳು ಇವೆಲ್ಲ ಕೂಡ. ಮಾರ್ತೀರಿ ಯಾಕೆ ಹಾಕಿದ್ದಾರೆ? ಮಾರಿದ ಮೇಲೆ ನೀವು ತಿನ್ನಬೇಡ್ರಿ ಅಂತ ಹಾಕಿಡ್ತೀರಿ, ತಪ್ಪದು. ಇದಕ್ಕೆ ಅದಕ್ಕೆ ವಿಷಯ ಭಾಳ ಚೆನ್ನಾಗಿರಪ್ಪ. ಅದು ವಿಷಯಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಬೇಡಿ, ಹೆಸರು ಅಲ್ಲೇ ಇದೆ ನೋಡಿ, ವಿಷ ಇದೆ ಅದರಲ್ಲಿ, ಹುಷಾರಾಗಿರಿ ಅಂತ ಹೇಳಿದ್ದಾರೆ. ನೀವು ಅದನ್ನು ಏನು ಮಾಡ್ತೀರಿ? ಓದಕ್ಕೆ ಬರೆದಿದ್ದವನು ಏನು ಮಾಡ್ತಾನೆ? ನಮಗೆ ತಿಳುವಳಿಕೆ ಇಲ್ಲ. ಅದಕ್ಕೆ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಅಂತ ಹೇಳಿದ್ದಾರೆ. ಉಪಯೋಗ ಮಾಡ್ಕೋಬೇಕು ಸರಿಯಾಗಿ. ಅದು ಬಿಟ್ಬಿಟ್ಟು ಏನು ಮಾಡಿಕೊಡ್ದು, ಓವರ್ ಇರಬಾರ್ದು. ಅದಕ್ಕೋಸ್ಕರನೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಅರ್ಥ ಮಾಡಿಕೊಂಡ್ರೆ ಸರಿ ಇರುತ್ತೆ. ತುಂಬ ಜನ ಹಾಗಾಗಲ್ಲ, ಬಲು ಬೇಗ ಏನಾಗ್ಬಿಡ್ತಾರೆ. ಅದು ಗೊತ್ತಿದೆ ಅವನಿಗೆ, ಸಿಕ್ಕಾಪಟ್ಟೆ ಶುಗರ್ ಗೊತ್ತಿದೆ,
ಅದು ಯಾರೋ ಹಾಕೋರು ನೋಡ್ತಾರೆ, ಯಾರೋ ನೋಡ್ತಿದ್ದಾರ ತನ್ನ ಅಂಥೇಳಿ ಬೈತಾರೆ. ತನಗಿರೋದು ರೋಗ ಅವರು ಬೈತಾರೆ ಅಂತ ನೋಡ್ಬೇಕಾ? ರೋಗ ಇರೋದು ತನಗ ಅವರಿಗೂ. ಯಾರು ನೋಡಿಬಿಟ್ರೆ ಬೈತಾರೆ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ಬೆಲ್ಲ ತಿಂದುಬಿಡ್ತಾನೆ ತಕ್ಷಣ. ಅದು ಎಷ್ಟು ಮೂರ್ಖತನ ಇದು. ಇನ್ನೊಬ್ಬರು ನೋಡಲಿ ಬಿಡಲಿ ಅಂತ ಆರೋಗ್ಯ ಇದೆಯೋ, ನಿನ್ನ ಆರೋಗ್ಯ ನಿನಗೆ ಬೇಕು, ಗೊತ್ತಾಯ್ತಾ? ಅದಕ್ಕೆ ಮನೆಯವ್ರು ಹೇಳ್ತಾರೆ, ನೀವು ಹುಚ್ಚಾಬಟ್ಟಿ ಆಸೆ ಹೋಗಬೇಡಿ ತಿನ್ನಕ್ಕೆ ಅಂತ ಮನೆ ವಾರ್ನಿಂಗ್ ಮಾಡಿರ್ತಾರೆ. ಚಿಕ್ಕಬಟ್ಟಿ ತಿಂದು ಬಿಡ್ತೀರಿ, ಹೋಗಬೇಡಿ ಅಲ್ಲೆಲ್ಲ ಅಂತ ಅವ್ರಿಗೆ ಹಾಕಬೇಡಿ ಅಂತ ಮೊದಲೇ ಹೇಳಿರ್ತಾರೆ. ಇಷ್ಟಾದ್ರೂ ಕಾಡ್ದಾಗ ಸ್ವಲ್ಪ ಹಾಕ್ಸ್ಕೊಂಡ್ಬಿಡ್ತಾರೆ. ಅದು ದುರಾಸೆ, ಅದು ಗೆಲ್ಲಬೇಕು. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಅವನಿಗೆ ಹೇಳಿದ್ದಾರೆ ಫಾಲೋ ಮಾಡೋಕ್ಕೆ ಫಾಲೋ ಮಾಡಬೇಕು. ಅದು ನಿಜವಾದ ಒಂದು ವಿವೇಕ ಅಂದ್ರೆ. ಆ ವ್ಯಾಮೋಹ ಬಂದಾಗ ವಿವೇಕ ಹೋಗಿಬಿಡುತ್ತೆ. ಅದಕ್ಕೆ ಸಮಾಧವು ನ ವಿಧೀಯತೆ. ಸಮಾಧಿ ಕಳ್ಕೊಂಡ್ಬಿಡ್ತಾನೆ, ಎಚ್ಚರ ಕಳ್ಕೊಂಡ್ಬಿಡ್ತಾನೆ. ಆದ್ದರಿಂದ ಮನುಷ್ಯ ಭೋಗೇಶ್ವರ ಪ್ರಸಕ್ತನಾಗಬಾರ್ದು. ಈ ಕುಡಿದು ಅವನು ಹುಚ್ಚಬಟ್ಟು ಕುಡಿದಿರ್ತಾನೆ, ಬಾಯಿ ಬಂದ ಮಾತಾಡೋದಿಲ್ಲ, ಯಾರನ್ನ ಕೊಂದು ಹಾಕಿಬಿಡ್ತಾನೆ. ಆಮೇಲೆ ಏನು ಉಪಯೋಗ ಇಲ್ಲ. ಕುಡಿದ ಕಾಲಕ್ಕೆ ಎಚ್ಚರ ಮೈ ಮೇಲೆ ಇರೋದಿಲ್ಲ. ಕ್ರುದ್ಧೋ ಹನ್ಯಾತ್ ಗುರುವಿನಪೇ ಒಂದು ಮಾತು. ಕೋಪಗೊಂಡವನು ಎಚ್ಚರ ಇರೋದಿಲ್ಲ, ಗುರುಗಳನ್ನ ಬೇಕು, ಗುರು ಹಿರಿಯರನ್ನು ಕೊಂದು ಹಾಕಿಬಿಡ್ತಾನೆ ಅಂತ ಹೇಳ್ತಾನೆ. ನಡೀತಾ ಇದೆ, ಎಷ್ಟೋ ಕಡೆ ನಡೀತಾ ಇದೆ ಇದೆಲ್ಲ. ಬೇರೆ ವಿಷಯ ಚಿಂತನೆ ಬಂದ ತಕ್ಷಣ ವಾಯುದೇವರ ಸ್ಮರಣೆ ಮಾಡಿದ್ರೆ ಪುನಃ ಅದೇ ಹೇಳಿದ್ದು ಮಾಡಬೇಕು. ಪ್ರಾಣಾಯಾಮ ಫಿಸಿಕಲಿ, ಅವರ ಧ್ಯಾನ ಮೆಂಟಲಿ. ಅದು ಮಾಡಿದರೆ ಬ್ಯಾಲೆನ್ಸ್ ಆಗುತ್ತೆ. ಅಪಾಯ ತಿಳ್ಕೊಬೇಕು ಫಸ್ಟು. ಇದರ ಬೆನಿಫಿಟ್ ಅರ್ಥ ಮಾಡ್ಕೋಬೇಕು. ಅರ್ಜೆಂಟ್ ಪರೀಕ್ಷೆ ಹೋಗ್ತಾ ಇದ್ದಾನೆ, ಯಾವುದೋ ಒಂದು ಸರ್ಕಸ್ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ದಾರಿಯೊಳಗೆ ಕೋತಿ ಕುಡಿತಾ ಕೂರ್ತಿರುತ್ತೆ, ಇವರೇ ಕೋತಿ ಹೇಳ್ಬಿಡ್ತಾರೆ. ಆಗ ಅದು ನೋಡ್ತಾ ಕೊಡಬಾರ್ದು. ಯಾರೇ ಆ ಕಡೆ ನೋಡ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ ಆ ಕಡೆ. ಅದು ಧ್ಯಾನ ಬೇಕು. ಯಾಕೆ ಇವತ್ತಿಂದ ಅಲ್ಲ, ಅದು ಈಗ ಮಾಡೋದು ಕೆಲಸ ಅಲ್ಲ, ಅದು ಈ ದೊಡ್ಡ ಕೆಲಸ ಇದೆ. ತುಂಬ ಜನ ಯಾವುದಕ್ಕೆ ಮಾಡಿ ಗುರಿನೇ ಇಲ್ಲ ಭಾಳ ಜನಕ್ಕೆ. ಏನು ಬದುಕು ಸತ್ರ ಹತ್ರ ಆಯಿತು ಅಂತಾರೆ ಅಷ್ಟೇ. ಎಷ್ಟು ಪ್ರೆಷಸ್ ಲೈಫ್ ಅಂತ ಗೊತ್ತಿಲ್ಲ. ಹೇಳ್ತಾರೆ ಓವರ್ ಸ್ಪೀಡಲ್ಲಿ ಎಷ್ಟು ಜನ ಸಾಯ್ತಾರೆ ಬೆಳಗ್ಗೆ ಹೋಗಿಬಿಟ್ಟು. ಹೋಗೋದು ಯಾವುದಕ್ಕೆ ಹೊಡೆಯೋದು ಅಪ್ಪನ ಸಾತೋದು. ಇದು ಬೇಕಾ? ಏನು ಯಾಕೆ ಬೇಕಾಗಿತ್ತು ಅದೆಲ್ಲ? ಅಷ್ಟು ಎಚ್ಚರ ಬೇಡವಾ? ಅದಕ್ಕೆ ಫೂಲಿಶ್ನೆಸ್ ಅಂಬೋದು. ಭೋಗೇಶ್ವರ ಪ್ರಸಕ್ತಿ ಬಂದಾಗ ಮನುಷ್ಯ ಮೈ ಮರೆತು ಬಿಡ್ತಾನೆ. ಈ ಥರ ಹಾಗಾಗಿದೆ ಈಗ. ಮೊದಲು ಅದನ್ನು ತೆಗಿಬೇಕೀಗ. ತಸ್ಯಾಪನೇತುಂ ವಿಷಯೇಷು ಬಹುವಚನ ಉಪಯೋಗಿಸಿದರು. ಒಂದೆರಡು ಕಡೆ ಇಲ್ಲ, ತುಂಬ ಇದೆ ಅಂತ ಅರ್ಥ. ವಿಷಯಗಳು ಎಷ್ಟು? ಮೇನ್ಲಿ ಎಷ್ಟು? 5. ಯಾಕೆ ತಾನೆ ಇಂದ್ರಿಯ 5 ಅಂದಮೇಲೆ ಶಬ್ದ ರೂಪ ರಸ ಸ್ಪರ್ಶ ಗಂಧ 5. ಅದರಲ್ಲಿ ಸಬ್ ವೆರೈಟೀಸ್ ಮತ್ತೆ ಬೇಕಾಷ್ಟು ಅನೇಕ ಶಬ್ದಗಳು, ಅನೇಕ ರೂಪಗಳು, ಅವೆಲ್ಲ ಬೇರೆ. ಬಟ್ ಮೇನ್ಲಿ ಇರೋದು 5. ಅದಕ್ಕೆ 5 ಗೆಲ್ಲಬೇಕು. 5 ಗೆದ್ದರೆ ಮತ್ತೆ ಒಂದು ಗೆಲ್ಲದೆ ಹೋದ್ರಿಲ್ಲ, ಅದಕ್ಕೆ ಹೇಳ್ತಾರೆ ಎಲ್ಲ ಗೆದ್ದಿದ್ದೇನೆ, ಜಿಹ್ವಾ ಚಾಪಲ್ಯ ಮಾತ್ರ ಹೋಗಿಲ್ಲ ಅಂದರೆ ಹೇಳ್ತಾರೆ ರಸವರ್ಜಂ. ಅದು ಒಂದು ಗೆಲ್ಲದೆ ಹೋದರೆ ಏನೂ ಗೆದ್ದಿಲ್ಲ ಅಂತ ಅರ್ಥ. ಅದು ಗೆಲ್ಲೋದು ಭಾರಿ ಕಷ್ಟ ಅಂತ ಅರ್ಥ. ಅದು ಗೆದ್ದರೆ ಉಳಿದು ಗೆಲ್ಲಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ವ್ರತ ಏಕಾದಶಿಯಲ್ಲಿ ಯಾತಕ್ಕೆ ಬಂತು ವ್ರತಗಳು ಅಂದರೆ ಜಿಹ್ವಾ ಚಾಪಲ್ಯ ಕಟ್ ಮಾಡೋದಕ್ಕೆ ಬಂದಿರೋದು. ತಿನ್ನಬೇಕು ಅನ್ನೋ ವ್ರತಗಳೆಲ್ಲ ಫುಡ್ ಚೇಂಜ್ ಆಗುತ್ತೆ, ಅಡ್ಜಸ್ಟ್ ಆಗೋದಿಲ್ಲ ಅವನು. ಆದರೆ ನಿಧಾನ ಮಾಡ್ತಾ ಹೋದಂತೆ ಆಗ ಜಿಹ್ವಾ ಚಾಪಲ್ಯ ಗೆಲ್ತಾನೆ. ಹೆಚ್ಚಿನ ವ್ರತಗಳೆಲ್ಲ ಜಿಹ್ವಾ ಚಾಪಲ್ಯ ಗೆಲ್ಲೋದಕ್ಕೆ ಇರೋದು. ಏನೋ ಅದನ್ನೇ ಹೇಳಿದ್ದು, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತನೆ. ಎಷ್ಟು ಉಳಿದು 4 ಗೆಲ್ಬೋದು, ರಸನ ಗೆಲ್ಲೋದಕ್ಕಾಗೋದಿಲ್ಲ, ಭಾರಿ ಕಷ್ಟ ಇದೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆದ್ದರಿಂದನೇ ಅದನ್ನು ಗೆಲ್ಲಬೇಕಾದ್ರೆ ಈಗ ವಿಷಯೇಷು ಶಕ್ತಿ ಆಚಾರ್ಯ ಪ್ರತಿಯೊಂದು ಪದ ಉಪಯೋಗಿಸ್ಬೇಕಾದ್ರೂ ಕೂಡ ಎಷ್ಟು ಪರ್ಫೆಕ್ಷನ್ ಇರುತ್ತೆ, ಆಶ್ಚರ್ಯ ಆಗುತ್ತೆ. ಅದು ಆ ಆ್ಯಂಗಲಲ್ಲಿ ನೋಡಬೇಕಾದ್ರೆ ಯಾವುದೋ ಕವಿಗಳು ಬರೆದಿದ್ದನ್ನು ಓದಿದ್ರೆ ಉಪಯೋಗ ಇಲ್ಲ. ಈ ಚೆಕ್ಕನ್ನ ಸಾಮಾನ್ಯ ಪೇಪರ್ ನೋಡಿದ್ರೆ ಹಾಗಾಗತ್ತೆ ಅಷ್ಟೇ. ಚೆಕ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅದು ಬಿಸಾಕಿಬಿಟ್ರೆ ಅಲ್ಲಿ ಹ್ಯಾಂಡ್ ರೈಟಿಂಗ್ ನೋಡಬೇಕಾಯ್ತಿಲ್ಲ. ಏನು ನೋಡಬೇಕಲ್ಲಿ? ವ್ಯಾಲಿಡಿಟಿ ಆಫ್ ದಿ ಚೆಕ್ ಅಷ್ಟೇ, ಅದು ಬೇಕಲ್ಲಿ. ಕೆಲವು ತುಂಬ ಜನ ಕಾವಿ ಹ್ಯಾಂಡ್ ರೈಟಿಂಗ್ ಭಾರಿ ಚೆನ್ನಾಗಿದೆ, ಅಕೌಂಟ್ ದುಡ್ಡೇ ಇಲ್ಲ ಅವರಲ್ಲ, ನೀಟಾಗಿ ಬರ್ತಿದ್ದಾರೆ ಚೆಕ್ಕನ್ನ, ಫಸ್ಟ್ ಒಂದು ಪೈಸಾ ಕೂಡ ಇಲ್ಲ ಅಕೌಂಟಲ್ಲಿ. ತಗೊಂಡು ಏನು ಮಾಡ್ತೀರಿ? ಹಾಗಾಗುತ್ತೆ. ಬರೀ ಚಮತ್ಕಾರ ಇದೆಲ್ಲ ಕೂಡ ಏನು ಪ್ರಯೋಜನ ಇಲ್ಲ. ಅದು ವಿಷಯಗಳು ಹಾಗೆ ಮಾಡುತ್ತೆ, ದಾರಿ ತಪ್ಪಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಂ, ಅನುಗ್ರಹ ಬೇಕು ಅಂಬೋದು ಕಾಮನ್. ಅದು ಎಲ್ಲದಕ್ಕೂ ಬೇಕು, ಒಂದೆರಡಕ್ಕಲ್ಲ, ಪ್ರತಿಯೊಂದಕ್ಕೂ ಬೇಕು. ಅದಕ್ಕೆ ಇಟ್ಕೊಂಡೇ ಸಾಧನೆ ಮಾಡಬೇಕು. ಸ್ಟೂಡೆಂಟು ಮೇಷ್ಟ್ರೆದ್ರಿಗೆ ಸಾಧನೆ ಮಾಡೋದು. ಓದೋದು ಅಂದ್ರೆ ಏನು? ಮೇಷ್ಟ್ರಿಲ್ಲ ಹೋದರೆ ಓದ್ತಾನೆ ಅಂತ ಕರೆಯೋದೇ ಇಲ್ಲ. ಮೇಷ್ಟ್ರಿದ್ದು ಓದ್ತಾನೆ, ಅರ್ಥ ಏನದಕ್ಕೆ? ಅವ್ರ ಗೈಡೆನ್ಸ್ ಸಿಗುತ್ತೆ ಅಂತ ಅರ್ಥ. ಆ ಎಚ್ಚರ ಇರಬೇಕು. ಮೇಷ್ಟ್ರಿದ್ದಾರೆ ಅಂತ ವಿದ್ಯಾರ್ಥಿ ಹಾಕಿ ಸಾಧನೆ ಮಾಡ್ತಾನೋ, ದೇವತೆಗಳಿದ್ದಾರೆ ನಮ್ಮನ್ನು ಗೈಡ್ ಮಾಡ್ತಾರೆ ಎಂಬ ಎಚ್ಚರದಿಂದಲೇ ಸಾಧನೆ ಮಾಡಬೇಕು. ತಸ್ಯಾಪನೇತುಂ ವಿಷಯೇಷು ಶಕ್ತಿಂ ದ್ವೇಷಂ ತಥೈವ ಆತ್ಮನಿ ಭೀಮಸೇನಃ. ಭೀಮಸೇನಲ್ಲಿ ದ್ವೇಷ ಇದೆ, ವಿಷಯಗಳಲ್ಲಿ ಪ್ರೀತಿ ಇದೆ. ಅದು ಚೇಂಜ್ ಆಗಬೇಕಿದು. ದ್ವೇಷ ಎಲ್ಲಿ ಬರಬೇಕು? ದ್ವೇಷ ಈಗ ವಿಷಯಗಳ ಮೇಲೆ ದ್ವೇಷ ಬರಬೇಕು, ಭೀಮಸೇನ ಭಕ್ತಿ ಬರಬೇಕು. ಉಲ್ಟಾ ಬಲ್ಟಾ ಆಗಿಬಿಟ್ಟಿದೆ ಈಗ. ನಿಮಗೂ ಹಾಗೆ ಸ್ವರಮೂಲ ಕಂಡ್ರೆ ದ್ವೇಷ. ಸ್ವರಮೂಲ ಅಂದರೆ ಆ ಥರ ರೂಪ, ಅದು ತಸ್ಯ ರೂಪವನ್ನಿದೇವ ಧನ್ಯಮಾತ್ಮನಃ.
ಆ ಪುಸ್ತಕ ಇಟ್ಕೊಳ್ಳೋಕ್ಕೂ ತಯಾರಿಲ್ಲ ಅವನು. ನೋಡಿದ್ರೆ ಏನಾಗಿದೆ, ಎಂದಾರು ಕೆಟ್ಟೋಗ್ಬಿಟ್ರೆ ಕಷ್ಟ, ಓದಿ ಅಂತ ಅಷ್ಟರ ಮಟ್ಟಿಗೆ ಹುಷಾಗಿರ್ತಾರೆ. ಈ ಹಳೆ ಔಷಧಿ ಎಕ್ಸ್ಪೈರ್ ಆದ ಔಷಧಿನೂ ಇಟ್ಕೊಂಡಿರ್ತಾರೆ, ಎಕ್ಸ್ಪೈರಿಟ್ ಆಗೋಗ್ಬಿಟ್ಟಿರುತ್ತೆ. ಇನ್ನೂ ಬಿಡ್ಲಿಕ್ಕೆ ಮೋಹ ಬಿಡೋದಿಲ್ಲ ಅವನು. ಸರ್ವಗೋಲ ಮಾತ್ರ ಮೊದಲು ಯಾರಕ್ಕೆ ಕೈ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ದ್ವೇಷ ಅದು ಒಂದು ರೀತಿ. ದ್ವೇಷದಲ್ಲಿ ಎರಡು ಭಾಗ, ಔದಾಸೀನ್ಯನೂ ದ್ವೇಷನೇ. ಔದಾಸೀನ್ಯ ದ್ವೇಷ ಅಂಬೋದು ಪಾಸಿಟಿವ್ ನೆಗೆಟಿವ್. ನೆಗೆಟಿವ್ ದ್ವೇಷ ಇದ್ದಾಗೆ, ಅವ್ರು ಕೇರ್ ಮಾಡೋದಿಲ್ಲ ಅಂದರೆ ದ್ವೇಷ ಮಾಡ್ತಾರೆ ಅಂತಲೇ ಅರ್ಥ. ಇನ್ನೂ ಹೇಳಿ, ದೊಡ್ಡವ್ರು ಇರ್ತಾರೆ, ಯಾರೋ ಕರೆದಿರ್ತಾರೆ, ಮಾತಾಡ್ಸಲ್ಲ, ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ, ಇರೋದಿಲ್ಲ ಅವರು. ಅವ್ರೇನು ಬೈದಿಲ್ಲ ನೀವು, ಯಾಕಂದ್ರೆ ನೋಡ್ತಾ ಇದ್ದೀರ ಅಷ್ಟೇ ಸುಮ್ಮನೆ ನೋಡಿ ಅದು ಹೋಗ್ಬಿಡ್ತಾನೆ ಆತ. ನಾನು ಕರೆದಿದ್ದು ಹೀಗೆ ಮಾಡೋದ ನಡೆಯೋದು ಹೊಟ್ಟವು. ಯಾರು ಬೇರೆಯವ್ರು ಕರೆಯಿಲ್ಲ, ಅವ್ರು ಕರೆದಿರೋದು ಅವನು ಕರಿಬೇಕು. ನೀವೆಲ್ಲ ಕರೆದೇನು ಉಪಯೋಗ ಅಂತ ಹೇಳ್ತಾರೆ. ದಕ್ಷ ಪ್ರಜಾಪತಿ ಸತೀದೇವಿ ಹೋದರು, ಎಲ್ಲರಿಗೂ ದಕ್ಷ ಪ್ರಜಾಪತಿ ಕರೀಲಿಲ್ಲ, ಅವ್ರು ಕೊಡಲಿಲ್ಲ, ನಿಲ್ಲಿಲ್ಲ. ಮುಂದೆ ನೋಡಿದ್ರೆ ಹೊಟ್ಟೆ ಹೋಗ್ಬಿಟ್ಟು ಅವರೆಲ್ಲ ಕರೆದ್ರು, ತಾಯಿ ಅಕ್ಕ ತಂಗಿನೆಲ್ಲ ಕರೆದ್ರು, ಅಕ್ಕಂದಿರ್ತಾರಲ್ಲ 15 ಜನ, ಅವರೆಲ್ಲ ಎಲ್ಲ ಸ್ವಾಗತ ಮಾಡಿದರು. ಅದು ಮುಖ್ಯ ಅಲ್ಲ, ದಕ್ಷ ಪ್ರಜಾಪತಿ ಯಜ್ಞ ಅದು, ಅವನು ಮೇನ್ ಪರ್ಸನ್. ಈಗ ಆತ ಯಾವಾಗ ಔದಾಸೀನ್ಯ ತೋರಿಸಿದ ಆಗಲ್ಲೇ ಹೊರಟುಬಿಟ್ರಲ್ಲಿ. ಅರ್ಥ ಆಯ್ತಾ? ಅದರಿಂದ ಔದಾಸೀನ್ಯಕ್ಕೆ ಹಲ್ಟಾಗುತ್ತೆ, ಭಾರಿ ಹಲ್ಟಾಗುತ್ತೆ. ದ್ವೇಷನ ಅಲ್ಲೇ ಏನು ಹೀಗೆ ಮಾಡೋದವರು ನೋಡ್ದೆ ಹೋಗ್ತಾರಲ್ಲ. ಔದಾಸೀನ್ಯ ದ್ವೇಷ ಆಗಲಿಲ್ಲ, ಅದು ಏನಾಗಿದೆ ಅದನ್ನು ನಾನು ಬಿಟ್ಬಿಡ್ತೀನಿ, ನನಗೂ ಬೇಕಾಗಿಲ್ಲ ಅಂತಾರೆ. ಔದಾಸೀನ್ಯ ಬಾಡಿ ಎಷ್ಟೋ ಸರ್ತಿ ಅದು ಅವೆಲ್ಲ ಕೆಲವು ಸರ್ತಿ ಡೈರೆಕ್ಟಾಗಿ ಬೈಯೋದಕ್ಕಿಂತ ಡೇಂಜರ್ ಅದು. ಏನು ರೀ ಯಾಕೆ ಬಂದ, ಇವನು ಯಾತಕ್ಕೆ ಔದಾಸೀನ್ಯ ಮಾಡಿದ್ದಾನೆ, ಅವನು ಕರೆದಾಗ ಇವನು ಹೋಗಿಲ್ಲ, ಅವನು ಬಂದ ಈ ಕಡೆ ತಿರ್ಕೊಂಡು ಕೂತ್ಕೊಂಡ, ಗೊತ್ತಾಯ್ತಾ? ಅದ್ರ ಬದಲು ಯಾಕೆ ಬಂದೆ, ಅವ್ನು ಬರಲಿಲ್ಲ ಅಂತ ಮಾತಾಡಿಬಿಟ್ರೆ ಮುಗಿದೋಗ್ಬಿಡುತ್ತಾಗ. ಏನೋ ಕಾರಣ ಸರಿಯಾಗಿರುತ್ತೆ, ಹೌದು ನಂಗೆ ಗೊತ್ತಿದ್ದಿಲ್ಲ, ಸಾರಿ, ಮುಗಿದೋಯ್ತು ಅಲ್ಲಿಗೆ. ಇವನು ಏನು ಮಾತಾಡೋ ಸುಮ್ಮನೆ ಹಾಗೆ ಬೆಳೆಸಿ ಎಲ್ಲ ಹೋಗಿಬಿಡುತ್ತೆ, ಇನ್ನೂ ಬೆರೀತಾ ಇರ್ತದೆ. ಅದಕ್ಕೆ ಔದಾಸೀನ್ಯ ಅಂಬೋದು ನಿಜವಾದ ಅರ್ಥ ದ್ವೇಷನೇ. ಬಂದಿದೆ ಸುಹೃತ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ನೆನ್ಪಿಟ್ಕೊಂಡ್ರೆ ಅವೆಲ್ಲ ಜ್ಞಾಪಕ ಆಗುತ್ತೆ. ಔದಾಸೀನ್ಯ ಅವೆಲ್ಲ ಅನೇಕ ಕಾರಣಗಳಿರುತ್ತೆ, ಅದು ದ್ವೇಷನೇ. ಇವತ್ತು ಪಾತ್ರದಲ್ಲೂ ಕೂಡ ಭೀಮಸೇನ ದೇವರು ಎಷ್ಟು ಬೈದರೂ ಕೂಡ ನಮ್ಮ ಜನ ಕೇರ್ ಮಾಡೋದು. ಸರುಮೂರದ ಯಾವುದಕ್ಕೂ ವಾಕ್ಯಾರ್ಥ ಕೇಳೋದಕ್ಕೆ ಹೋಗ್ತಾರೆ. ಭೀಮನ್ನು ಬೈದು ಪಾಪ ಕೆಡಿಸಿರ್ತಾರೆ, ಅದ್ರ ಬಗ್ಗೆ ಅದೆಲ್ಲ ಸಿನಿಮಾ ನಾಟಕ ಬಿಡಿ ಅಂತಾರೆ. ಅದನ್ನೇ ಜನ ನೋಡೋದು ಈ ಮಧ್ಯೆ. ಇವ್ರದ್ದು ಯಾರೂ ನೋಡೋಕ್ಕೆ ಬರೋದಿಲ್ಲ, ಅದನ್ನು ಸರಿಯಾಗಿ ಹೇಳಬೇಕು ಬೇಡ ಹೇಳೋದಿಲ್ಲ. ಅದರಿಂದ ಏನಾಯ್ತು, ಅವರಿಗೆ ಯಾವಾಗ ಹೇಳೋದು ಬಿಟ್ಟುಬಿಟ್ರೋ ನಮ್ಮ ಸರಿ ಏನೇನು ತಿಳ್ಕೊಬಿಟ್ರಿ. ಮತ್ತೆ ಅವರು ಯಾರೋ ತಪ್ಪಂದರೆ ಅಲ್ಲರಿ ತಿಳಿದವ್ರು ಸುಮ್ಮನೆ ಕೂತಿದ್ದಾರೆ, ನಿಮ್ಮದೇನು ತಿಳಿದವ್ರು ಸುಮ್ಮನೆ ಕೂತಿದ್ದಾರೆ, ನೀವೇನು ಮಾತಾಡೋದು ಅಂತ ಕೇಳ್ತಾರೆ. ಹಾಗಾಗಬಾರ್ದು. ಅಷ್ಟು ಉಳಿದವ್ರಿಗೆ ಇರಬೇಕಂತೆ, ಅದಕ್ಕೋಸ್ಕರ ಸಮಾಜದಲ್ಲಿ ಹಿರಿತನ ಇರಬೇಕಂತ ಆ ದೃಷ್ಟಿಯಿಂದ. ನಮಗೆ ಅದಕ್ಕೆ ಬೇಕು, ಹೆಸರಾಗಿ ಕೆಡಿಸ್ಕೋಬೇಕು, ಈ ಥರ ಭಾರಿ ಬುದ್ಧಿವಂತಿಕೆ ಮಾಡ್ತಾರೆ, ನಾವೇ ಕೆಟ್ಟವರಾಗಬೇಕು ಅಂತೇಳಿ. ಈ ಕೆಟ್ಟವರಾಗ್ತಿರೋದು ಬಿಟ್ಟರೆ ಕೆಟ್ಟವರಾಗೋದು. ಆಗ ಬೈತಾರೆ, ಭೀಮನ ಆಗ ಬೈತಾರೆ, ಆಮೇಲೆ ಥ್ಯಾಂಕ್ಸ್ ಹೇಳಬೇಕು. ಭೀಮಸೇನ ಮಾಡಿದ್ದು ನೋಡಿ, ಅಪ್ರೀತಿ ಬರ್ಬೋದು ತನ್ನ ಮೇಲೆ, ಅದು ದೊಡ್ಡದು, ಅವನು ಉದ್ಧಾರ ಆಗಬೇಕು. ಈ ಕಾಳಜಿ ಇದ್ದರೆ ಆಗುತ್ತೆ. ನಮ್ಮನ್ನು ಪ್ರೊಜೆಕ್ಟ್ ಮಾಡ್ಕೋಬಾರ್ದು, ಧರ್ಮನ ಪ್ರೊಜೆಕ್ಟ್ ಮಾಡಬೇಕು ಯಾವಾಗ. ತಸ್ಯ ಯಾರು ಹೇಳಿದರು, ಎಲ್ಲಿ ಹೇಳಿದ ತೋರಿಸಿ ತೊಂಬರಿ. ನೀವು ತರದೇ ಮಾತಾಡಬಾರ್ದು, ಡಾಕ್ಯುಮೆಂಟ್ ಇಲ್ಲದೆ ಮಾತಾಡಿದರೆ ತಂದು ತೋರಿಸಿ ಹೇಳ್ತೀವಿ. ತಸ್ಯಾಪರೇತುಂ ವಿಷಯೇಷು ಶಕ್ತಿಂ ದ್ವೇಷಂ ತಥೈವಾತ್ಮನಿ ಭೀಮಸೇನಃ ಜಗಾದ ತದಲಂಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಉಲ್ಟಾ ಪಲ್ಟಾಗಬೇಕಿದು, ಅದು ಮಾಡಬೇಕೀಗ. ಅದಕ್ಕಾಗಿ ಜಗಾದ ಇಷ್ಟಾದರೂ ಇನ್ನೂ ಬಿಟ್ಟಿಲ್ಲ ಅಂಥೇಳಿ ನಕ್ಕಲ ಬಾಯಿಲಿ ಸಹಜ ಬಾಯಿಲಿ ಅಂತ ಕರೆದ್ರು. ಕುತ್ಕೊಂಡು ನೋಡೋದು, ತೋಳುಗಳು ನೋಡಿ ಹೇಗಿವೆ, ಇದು ಎಣ್ಣೆ ಹಚ್ಚಿ ಮಾಲಿಷ್ ಮಾಡಿ ಚೆನ್ನಾಗಿ ಇದನ್ನು ಮಾಡಿ. ಯಾಕೆ ಈ ಮುದುಕನ ಮಕ್ಕಳು ಕೊಂದಿದ್ದು ಇವೇ ತೋಳುಗಳು ಅಂತೇಳಿ ಅವ್ರು ಡೈರೆಕ್ಟ್ ಕೇಳಬೇಕಾತನಿಗೆ ಅಂತ ಅಲ್ಲಿ ಕೂತಿರ್ಬೇಕಾತ, ಓಡಾಡ್ತಿರ್ಬೇಕು, ಕಿವಿ ಎತ್ತು ಐತೆ, ಈ ಕಣ್ಣಂತಿಲ್ವಲ್ಲ ಅದಕ್ಕೆ, ಇದಕ್ಕೆ ಮಾತು ಕೇಳಬೇಕೀಗ. ಕುತ್ಕೊಂಡು ನೋಡಿ ಎಂಥ ಕೈಗಳು ಗೊತ್ತಾಯೋ, ಈ ಮುದುಕ ಇದ್ದಾನಲ್ಲ, ಮುದುಕ 100 ಮಕ್ಕಳು ಕೊಂದಿದ್ದು ಈ ಕೈಗಳೇ, ಇನ್ನೂ ಸರಿಯಾಗಿ ಬೀಳಲಿ ಅಂಥೇಳಿ. ತಸ್ಯಾಪನೇತುಂ ವಿಷಯೇಷು ಶಕ್ತಿಂ ಜಗಾದ ಮಾದ್ರೀ ತನಯೋ, ಇಬ್ಬರು ಮಾದ್ರೀ ಸುತಯೋ ಸಮಕ್ಷಂ ಆಸ್ಫೋಟ್ಯ ಸಂಶೃಣ್ವತ ಏವ ತಸ್ಯ. ಚಪ್ಪರಿಸ್ಕೊಂಡ್ಬಿಟ್ಟು ನೋಡು, ಸರಿ ಸಂಶೃಣ್ವತ ಅಂದರೆ ಸರಿಯಾಗಿ ಕೆಡಿಸ್ಬೇಕು, ಮತ್ತೆ ಸ್ವಲ್ಪ ಅಲ್ಲ, ಸರಿಯಾಗಿ ಕಿವಿ ಬಿಡಬೇಕು. ಆ ರೀತಿ ಮಾಡಿಕೊಂಡು ತಾವಿಮೌ ಮೇ ಭುಜೌ ವೃತ್ತೌ ಪೀನೌ ಚಂದನ ರೂಷಿತೌ ಯಯೋರಂತರಮಾಸಾದ್ಯ ಜರಠಸ್ಯ ಸುತಾಹತಾಃ. ತೌ ಇಮೌ ಮೇ ಭುಜೌ ವೃತ್ತೌ ಪೀನೌ ಚಂದನ ರೂಷಿತೌ ಯಯೋಃ ಅಂತರಂ ಆಸಾದ್ಯ ಜರಠಸ್ಯ ಸುತಾಃ ಹತಾಃ. ತೌ ಇಮೌ ಭುಜೌ, ಆ 2 ತೋಳುಗಳಿವೆ. ಏನಿವು? ನಾನು ಹೇಗಿದೆ ನೋಡಿದ ತೋಳು? ವೃತ್ತೌ
ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ ನೆನಪಾಗಬೇಕಾಗ ಅದು ಲಕ್ಷಣ. ಕೈಗಳು ಹೇಗಿರಬೇಕು, ತೋಳುಗಳು ಹೇಗಿರಬೇಕು, ಲಕ್ಷಣ ಅಲ್ಲಿ ಆ ದೇವರಿಗೆ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಹಾಗಿದೆ, ಪ್ರತಿಬಿಂಬ ಆದ್ದರಿಂದ ಹಾಗಿದೆ ಅಂತ ಅರ್ಥ. ಸಾಕ್ಷಾತ್ ಪ್ರತಿಬಿಂಬ ಅವರು. ಆ ಪದಗಳು ನೋಡಬೇಕು, ಅದು ದ್ವಾದಶ ಸ್ತೋತ್ರಕ್ಕೆ ಅದಕ್ಕೆ ಹೇಗೆ ಮ್ಯಾಚ್ ಆಗುತ್ತೆ. ತಯೋರಂತರಮಯಜೋರಂತರಮ ಸಾಧ್ಯ ಜರಠಸ್ಯ, ಜರಠ ಅಂದರೆ ಮುದುಕ ಅಂತ ಅರ್ಥ. ಜರಠ ಇವರು ಮುದುಕ, ಮುದುಕ ಕೆಲವು ಸರ್ತೆ ಮುದುಕರು ಅಂತಾರಾಗಲ್ಲ. ಆ ಮುದುಕನ ಕರಿ ಅಂತ ಹೇಳಿದರೆ ಆ ಪದದಲ್ಲೇ ಏನಿದೆ ಮುದುಕರು ಪದದಲ್ಲಿ ಜರಠ, ಜರಠ ವೃದ್ಧ ಮುದುಕ ಅಂತ ಅರ್ಥ. ಅದು ಆ್ಯಕ್ಚುಲಿ ಮುದುಕ ವೃದ್ಧ ಅಂದರೆ ಸಿಟ್ಟು ಬರೋಲ್ಲ, ಜರಠ ಆದರೆ ಸಿಟ್ಟು ಬರ್ತದೆ. ಮುದಿಯ ಅಂತಾರೆ ಹಾಗೆ, ಮುದುಕ ಮುದಿಯ ಅಂದರೆ ಹಾಗೆ. ಮುದಿಯ ಅಂತದ್ರಲ್ಲಿ ಏನಿದೆ ಮನಸ್ಸಿನಲ್ಲಿ ಅವಹೇಳನ ಮಾಡೋ ದೃಷ್ಟಿ ಇದೆ. ಮುದುಕ ಅಂಬೋದು ಬರೀ ಅವನ ಏಜ್ ಹೇಳುತ್ತೆ ಅಷ್ಟೇ. ಮುದಿಯ ಅಂತೇಳಿದರೆ ವಯಸ್ಸಾಗಿದೆ, ಬುದ್ಧಿ ಬಂದಿಲ್ಲ ಅಂತ ಅರ್ಥ. ಬಾಲ ಬಾಲಿಶ, ಬಾಲ ಅನ್ನೆ ಸಿಟ್ಟು ಬರಲ್ಲ, ಬಾಲಿಶ ಅನ್ನೇ ಸಿಟ್ಟು ಬರುತ್ತೆ. ಬಾಲ ಅಂದರೆ ಚೈಲ್ಡ್, ಬಾಲಿಶ ಅಂದರೆ ಚೈಲ್ಡಿಶ್. ಅದು ಚೈಲ್ಡಿಶ್, ಅದು ಡೋಂಟ್ ಬಿ ಚೈಲ್ಡಿಶ್ ಅಂತ ಬೈದರೆ ಸಿಟ್ಟು ಬರುತ್ತೆ ಇಲ್ಲ ಅವನಿಗೆ. 30-40 ವರ್ಷದ ಚೈಲ್ಡಿಶ್ ಆಗಬೇಡ ಅಂದರೆ ನೀನು ಹುಡುಗತನ ಇದೆ ನಿನಗಿದೆ. ಹುಡುಗ ಅಂಬೋದು ವಯಸ್ಸು, ಹುಡುಗತನ ಅಂಬೋದೇನೋ ಡಿಫೆಕ್ಟು. ಅದಕ್ಕೆ ಜರಠ ಅನ್ನೋ ಪದ ಹಾಗೆ ಉಪಯೋಗಿಸ್ತಾರೆ. ಜರಠಸ್ಯ ಸುತಾಹತಾಹ, ಇವನ ಎಲ್ಲ ಮಕ್ಕಳನ್ನು ಕೊಂದಿದ್ದು ಈ ಕೈಗಡೆ. ಹೇಗೆ ಚಂದನ ರೂಷಿತವು, ಶೀತಗಂಧ ಮೆತ್ಕೊಂಡು ಫಳಫಳ ಹೊಡಿತಾ ಇವೆ, ಪೀನಾವೃತ್ತವಾಗಿವೆ. ಈ ಮುದುಕನ ಮಕ್ಕಳು ಕೊಂದಿರೋ ಕೈಗಳು ನೋಡಿದ್ರಾ ಅಂಥೇಳಿ ಚಪ್ಪರಿಸ್ಕೊಂಡು ಇದು ಮಾಡ್ತಿದ್ದಾಗ ಸಿಕ್ಕಾಬಟ್ಟೆ ಹಲ್ಟಾಗಬೇಕು ಅಂತಲೇ ಹೇಳ್ತಿರೋದು. ಯಮವು ಇದನ್ನೆಲ್ಲ ಮೊದಲೇ ಮಾಡಿದರೆ ಏನಾಗ್ತಿತ್ತು, ಭೀಮಸೇನ ಮಾಡಿದ ತಪ್ಪು ಅಂತ ಅನಿಸ್ಬೋದಾಗಿತ್ತು. ಯಾವಾಗ ಯುದ್ಧ ಮುಗಿ ಶುರು ಮಾಡಿದ ತಕ್ಷಣ 15 ವರ್ಷ ಕೊಟ್ಟಿದ್ದಾರೆ ಟೈಮ್ನ. 15 ವರ್ಷ ಟೈಮ್ ಕೊಟ್ಟು ಏನೂ ಚೇಂಜ್ ಆಗಿಲ್ಲ ಅಂತ ಕೇಳಿದರೆ ಇನ್ನೇನು ಮಾಡಬೇಕಿನ್ನ? ದಂಡಂ ದಶಗುಣಂ ಭವೇತ್ ಅಂತಾರಲ್ಲ ಹಾಗೆ. ದೊಡ್ಡವರಿಗೆ ದಂಡ ಮಾಡಬಾರ್ದು. ಏನು ಹೇಳಬೇಕು? ಉತ್ತಮೇ ವಚಸಾ ಶಿಕ್ಷಾ, ಮಾತಿನಲ್ಲಿ ಮಾಡಬೇಕು. ಅವ್ರು ಹೇಳಿದ್ದನ್ನು ತೋರಿಸ್ತಾರೆ. ಇವತ್ತು ಅವ್ನು ಅರ್ಥ ಮಾಡ್ಕೊಂಡು ಹೋಗಬೇಕಾಗಿತ್ತೋ ಇಲ್ಲ ಆತ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಮಕ್ಕಳು ಹೇಗಿದ್ದರು, ಇವ್ರು ಹೇಗೆ ನೋಡ್ತಾ ಇದ್ದಾರೆ, ಅರ್ಥ ಸಂಬಂಧ ಇಲ್ಲ ಅಂತ ಪಾಪಿಗಳ ಸಹವಾಸ ಬಿಡಿಸಿದ್ರು ಪಾಪ. ಅದು ಮುಖ್ಯವಾಗಿ ಭೀಮಸೇನ ಬಿಡಿಸಿದ್ದು ಅಂಥೇಳಿ ಪ್ರೀತಿ ತೋರಿಸ್ಬೇಕಾಗಿತ್ತು. ಅದು ಬಿಟ್ಟು ಏನು ಮಾಡ್ತಾ ಇದ್ದಾನೀಗ? ಟ್ರೀಟ್ಮೆಂಟ್ ಸರ್ಜರಿ ಮಾಡಿ ಡಾಕ್ಟ್ರ್ ಕಂಡ್ರೆ ಸಿಟ್ಟು ಮಾಡಿಕೊಂಡ್ರೆ ಪಾಪ ಪ್ರಾಣ ಉಳಿಸಿದ್ದೇ ಅವರು. ಕಂಡಾಗೆಲ್ಲ ಮುಖ ತಿರ್ಸ್ಕೊಂಡು ಹೋದರೆ ಸಿಟ್ಟು ಬರೋದಿಲ್ಲ. ಆ ಥರ ಆಗಿದೆ. ಪಯೋರಂತರಮಾಸಾಧ್ಯ ಜರಠಸ್ಯ ಸುತಾಹತಾಹ ಯಮೌ ತದನ್ವಮೋದೇತಾಂ ತಸ್ನೇಹಾತ್ ಗೌರವಾದಪಿ. ಸ್ಟೇಟ್ ಸುಮ್ಮನೆ ಅಲ್ಲ, ಏನಂತೀರಕ್ಕಲ್ಲ, ಏನಂತೆ ಸಹದೇವ ಸರಿನಾ, ಏನನ್ಬೇಕು ಅವ್ರೀಗ? ಭೀಮಸೇನ ಕರೆಕ್ಟ್ ಇದೆ, ಅಣ್ಣ ಬೇರೆ ಅಲ್ಲೇ ಕೂತಿದ್ದಾನೆ, ಹೇಳ್ಬೇಕು ಹೌದು ಹೌದು ಸರಿ ಅಂತ ಹೇಳಬೇಕು. ಅದು ಅವ್ರು ಕಿವಿ ಬಿಡಬೇಕು. ಮತ್ತೆ ಗಟ್ಟಿಗೆ ಹೇಳಿ ಇನ್ನೊಂದು ಹೇಳಿ ಅಲ್ಲ, ಚಪ್ಪಾಳೆ ಜೋರು ಚಪ್ಪಾಳೆ ಅಂತಾರಲ್ಲ ಹಾಗೆ. ಅದು ಕೇಳಿಬಿಟ್ಟು ಇನ್ನೂ ಹಲ್ಟಾಗಬೇಕಾಗ್ತದೆ. ಆ ರೀತಿ ಮಾಡ್ತಿದ್ರು. ತಸ್ನೇಹಾತ್ ಗೌರವಾದಪಿ, ಒಂದು ಭೀಮನ ಮೇಲೆ ಗೌರವ ಸ್ನೇಹ ಎಲ್ಲ ಸೇರಿದ್ದರಿಂದ ಅವ್ರು ಹೇಳಿದರು ಹೌದು ಹೌದು ಅನ್ವಮೋದೇ ತಾಮ್, ಅದನ್ನು ಅನುಮೋದನೆ ಮಾಡಿದರು. ನೈವ ತತ್ ಕೃಷ್ಣಯ ಜ್ಞಾತಂ ಪೃಥಯಾ ಚ ಸಪುತ್ರಯ. ವಿಷಯ ಯಾರಿಗೆ ಗೊತ್ತಾಗಲಿಲ್ಲ ಇದೆಲ್ಲ ಕೂಡ ಅಂತ ಕೇಳಿದರೆ ನೈವ ತತ್ ಕೃಷ್ಣಯ ಜ್ಞಾತಂ ಪೃಥಯಾ ಚ ಸಪುತ್ರಯ. ದ್ರೌಪದಿ ದೇವಿಗಾಗಲಿ ಕುಂತಿದೇವಿಗಾಗಲಿ ಉಳಿದವ ಯಾರಿಗಾಗಲಿ ವಿಷಯ ಗೊತ್ತಾಗಲೇ ಇಲ್ಲ. ಅಂದರೆ ಭೀಮ ಸೇರಿ ಮಾಡಿ ಧೃತರಾಷ್ಟ್ರ ಡೈರೆಕ್ಟಾಗಿ ಈ ರೀತಿ ಮಾಡ್ತಾನೆ ಭವಿಷ್ಯ ಉಳಿದವ್ರಿಗೆ ಗೊತ್ತಾಗಲೇ ಇಲ್ಲ. ಗೊತ್ತಾಗಿದ್ರೆ ಏನು ಮಾಡ್ತಿದ್ರು ಅವರು? ಒಂದು ಇಲ್ಲ ಪಾಪ ಬುದಕ ಹೋಗಲಿ ಬಿಡುತ್ತೆ ಸಮಾಧಾನ ಮಾಡೋದಾಗಿತ್ತು. ಗೊತ್ತೇ ಆಗಲಿಲ್ಲ ಅವರಿಗೆ. ಇದು ನಡೀತು. ಇಲ್ಲೊಂದು ಪ್ರಾಬ್ಲಮ್ ಬರ್ತದೆ. ದ್ರೌಪದಿ ಗೊತ್ತಾಗಲಿಲ್ಲ ಅಂಬೋದು ಪ್ರಾಬ್ಲಮ್. ಯಾಕೆ? ಯಾರವರು? ಭವತಿ ಯದನುಭಾವಾದ ಎಡ ಮೂಕೋಪಿ ವಾಗ್ಮಿ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಜೋಗ ಜ್ಞಾನಂ. ಸ್ತ್ರೀಯರು ಪುರುಷ ಇಬ್ಬರಿಗೂ ಸಮಾನ. ಅದು ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಆಚೆ ಪದ ಓದ್ಕೋಬೇಕಂತ. ನೈವ ತತ್ ಕೃಷ್ಣಯ ಅಜ್ಞಾತಂ. ಆ ದ್ರೌಪದಿ ಮಾತ್ರ ಅಜ್ಞಾತ, ಗೊತ್ತಾಗಲಿಲ್ಲ ಅಂತಲ್ಲ, ಉಳಿದವ್ರಿಗೆ ಗೊತ್ತಾಗಲಿಲ್ಲ ಅಷ್ಟೇ. ಸ್ವಾರಸ್ಯ ಇರೋದಲ್ಲಿ ಅದು ಬೆರಿಬೇಕಾದ್ರೆ ಹೇಗೆ ಬರೆದಿದ್ದಾರೆ ಅಂದರೆ ದ್ರೌಪದಿಗೆ ಗೊತ್ತಾಗಲಿಲ್ಲ ಅಂತಲ್ಲ, ಗೊತ್ತಾಯಿತು. ಅದು ಸ್ತ್ರೀಯರು ಏನು ಮಾಡಬಾರ್ದು, ಕಾಠಿಣ್ಯ ತೋರಿಸ್ಬಾರ್ದು, ಅವ್ರು ಸುಮ್ಮನೆ ಇದ್ದರು. ಉಳಿದವ್ರಿಗೆ ಗೊತ್ತಾಗಲಿಲ್ಲ. ಅದು ಬಿಡಿಸ್ಕೋಬೇಕು ಸರಿಯಾಗಿದೆ. ವ್ಯವಸ್ಥಿತ ವಿಕಲ್ಪ ಅಂತ ಕರೀತಾರೆ. ಎಲ್ಲಿ ಸ್ಪೇಸು ಅಲ್ಲ, ಹಾಗಿರಬೇಕು. ಉಳಿದವರಿಗೆ ಅದು ಬೇಕು. ದ್ರೌಪದಿ ಬಂದಾಗ ಎಸ್ ಹಾಕಬೇಕು, ಅತತ್ವಮಸಿ ಇದ್ದಾಗೆ. ಅರ್ಥ ಆಯ್ತಾ? ಇಬ್ಬರಿಗೂ ಅರ್ಥ ಆಗಬೇಕಲ್ಲ. ತೆಗೆದುಬಿಟ್ರೆ ಅವರಿಗೂ ಯಾರಿಗೆ ಎಲ್ಲರಿಗೂ ಗೊತ್ತಿತ್ತು ಅಂತ ಆಗ್ಬಿಡುತ್ತೆ. ಹಾಗಾಗಬಾರ್ದು. ಇವ್ರಿಗೆ ಮಾತ್ರ ಗೊತ್ತಿತ್ತು, ಉಳಿದವ್ರಿಗೆ ಗೊತ್ತಾಗಲಿಲ್ಲ ಅಂತ ಆಗಬೇಕಾದ್ರೆ 2 ಪಾಠನೂ ಬೇಕು ನಮಗಾಗ. ಉವಾಚ ನೈವ ತತ್ ಕೃಷ್ಣಯ ಜ್ಞಾತಂ ಪೃಥಯಾ ಚ ಸಪುತ್ರಯ. ಕೆಲವು ಹೇಳ್ಬೇಕಾದ್ರೆ ಹೇಳ್ತಾರೆ
ಹೇಗೆ ಅಂತ ಕೇಳಿದ್ರೆ ಸಾರು ಹುಡಿ ತೊಗೊಳ್ಳಿ ಅಂತ ಹೇಳ್ತಾರೆ. ಸಾರು ಹುಡಿ ಒಟ್ಟಿಗೆ ತೊಗೊಂಡ್ರೆ ಊಟ ಹೇಗೆ ಮಾಡ್ತಾರೆ ಅವರು? ಅದು ಏನರ್ಥ ಅದಕ್ಕೆ? ಅಂದರೆ ಸಾರು ಬೇಕಾದರೆ ಸಾರಾಕಿ, ಹುಡಿಬೇಕಾದ್ರೆ ಹುಡಿ ಹಾಕಿ ಅಂತ ಅರ್ಥ. ತಿಳಿಬೇಕಾದ್ರೆ ತಿಳಿಬೇಕು, ತಿಳಿಬಾರ್ದು ಅಷ್ಟೇ ಹೊರತು ಅದಕ್ಕೆ ಮಧ್ಯೆ ಹಾಗೆ ಹಾಕಿದ್ದಾರೆ. ತಿಳಿತಾ? ಇದು ಸಾರು ಹುಳಿ ಒಟ್ಟಿಗೆ ತೊಗೊಳ್ಳಿ ಅಂತ ಹೇಳಿದರೆ ಸಾರು ಹುಳಿ ಮಜ್ಜಿಗೆ ಅದೆಲ್ಲ ತೊಗೊಂಬಿಡಿ ಅಂತ ಕೇಳಿದರೆ ಒಟ್ಟಿಗೆ ತೊಗೊಂಡೆ ಮಜ್ಜಿಗೆ ಆಗುತ್ತೆ. ಅದು ವ್ಯವಸ್ಥಿತ ವಿಕಲ್ಪಗಳು ಅಂದ್ರೇನು? ಅದೇ ಮಾಡಬೇಕು ಅಂತ ಅರ್ಥ. ಯಾರಿಗೆ ಬೇಕೋ ಅದನ್ನು ತಗೊಳ್ಳಿ ಅಂತ ಅರ್ಥನೇ ಹೊರತು ಇದಂತ ಅರ್ಥ ಅಲ್ಲ. ನೈವ ತತ್ ಕೃಷ್ಣಯ ಜ್ಞಾತಂ ಪೃಥಯಾ ಚ ಸಪುತ್ರಯ ತಚ್ಛ್ರುತ್ವಾ ಉತ್ಪನ್ನ ನಿರ್ವೇದಂ ಕ್ಷತ್ತಾ ಜ್ಯೇಷ್ಠಸ್ಯ ವರ್ಧಯನ್ ಉವಾಚ ಜೀವಿತಾಶಾತೆ ನನು ರಾಜನ್ ಗರೀಯಸಿ. ಈ ಸ್ವಲ್ಪ ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ, ಕುರುಡ ಅಲ್ಲ, ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ. ಈ ಕಿವಿಗಂತೂ ಕೇಳೋದು ಸ್ಪಷ್ಟ ಬಂತೀಗ. ಅದಕ್ಕೇನಾಯಿತು? ತಚ್ಛ್ರುತ್ವ ಉತ್ಪನ್ನ ನಿರ್ವೇದಂ. ನಿರ್ವೇದ ಅಂದರೆ ವೈರಾಗ್ಯ. ಈಗ ವೈರಾಗ್ಯ ಬಂತ ಆತನಿಗೆ. ಕ್ಷತ್ತ ಜ್ಯೇಷ್ಠಸ್ಯ ವರ್ಧಯನ್. ನಮಗೂ ಅಷ್ಟೇ, ದೇವತೆಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಆ ಕುರುಡುತನ ನಮಗಿದೆ. ಅದಕ್ಕೆ ಅವ್ರ ಮಾತು ಕೇಳಿಸುತ್ತೆ, ನಮಗೆ ಗ್ರಂಥಗಳಿಗೆ ಕೇಳಿಸುತ್ತಾದ್ದರಿಂದ ಗ್ರಂಥ ಓದಬೇಕು. ಎಚ್ಚೆತ್ತು ಇರೋ ಕಣ್ಯಮನವೇ, ಅವ್ರ ಮಾತು ಕೇಳಿಸುತ್ತಾದ್ದರಿಂದ ನಮಗೆ ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ ಹೋಗ್ತಾರೆ. ಒಂದು ಮಾತಿದೆ, ಕಣ್ಣು ಕುರುಡಾದರೆ ಬಾಯಿ ಕುರುಡ ಅಂತ ಹೇಳೋದಿಲ್ಲ. ನೀವು ಗೊತ್ತಾಗಿ ಕೇಳಬಾರ್ದ ಅಂತ ಅರ್ಥ. ಬಾಯಿ ಕುರುಡ ಅಂದ್ರೇನು? ತುಂಬ ಉದ್ದಕ್ಕೆ ಹೋಗ್ತಿರ್ಬೇಡ, ಕೇಳಬೇಕಾ? ಯಾರನ್ನ ಕೇಳಬಾರ್ದ? 50 ಕಿಲೋಮೀಟ್ರ್ ಹೋಗಿ ವಾಪಸ್ ತೊಗೊಳೋದು ಎಲ್ಲಿರುತ್ತೆ? ಕೆಲವರು ಇರ್ತಾರೆ ಭಾರಿ ಫೂಲಿಷ್ಟ ನಡ್ಕೋತಾರೆ. ಎರಡು ಡಿವಿಷನ್ ಬಂದಾಗ ತಮ್ಮ ಬುದ್ಧಿ ಉಪಯೋಗಿಸಿ ಹೋಗಿಬಿಡ್ತಾರೆ, ಆಮೇಲೆ ಗೊತ್ತಾಗುತ್ತೆ ಅಲ್ಲ ಅಂತ. ಒಂದು ಸಿಂಪಲ್ಲಾಗಿ ಏನು ಕೇಳಿದರೆ ಸಾಕು, ಅಲ್ಲಿ ಬೋರ್ಡ್ ಹಿಡಿದ್ರೆ ಯೋಚನೆ ಇಲ್ಲ, ಇಲ್ಲವ್ರು ಕೇಳಿಬಿಟ್ರೆ ಆಯಿತು. ಅದು ಭಾರಿ ಅಹಂಕಾರ ತೋರ್ಸೋಕೆ ಹೋಗಿ ಫಜೀತಿಯಾಗಿ ಆ ಥರ ಆಗಿದೆ. ಎಷ್ಟೋ 56 ಕಿಲೋಮೀಟ್ರ್ ತಪ್ತಾರೆ, ಅಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಹೋಗಿಬಿಟ್ಟು ಅಲ್ಲಿ ಹೋಗಿ ಕೊನೆಗೆ ಇದಾಗಿ ಸಿಕ್ಕಾಪಟ್ಟಿ ಲೇಟಾಗಿ ಅಂಥವೆಲ್ಲ ಅನುಭವ ಬಂದಿದೆ. ಅದಕ್ಕೆ ಅವ್ರು ಹಠ ಹೇಳಿ ಕೇಳೋದೇ ಇಲ್ಲ, ತಳೆದೇ ಸರಿ ಅಂತ ಹೇಳಿಬಿಟ್ಟು. ಅದಕ್ಕೆ ಅಂಥವ್ರಿಗೆ ಹೇಳಿದ್ದು ಬಾಯಿ ಕುರುಡ ಅಂತ ಕೇಳ್ತಾರಲ್ಲ ಹಾಗೆ. ಹಾಂ, ಯಾತಕ್ಕೆ ವೈರಾಗ್ಯ? ಅಯ್ಯೋ ಬೇಯಿಸ್ಕೊಂಡಿರ್ಬೇಕಾಯ್ತಲ್ಲಪ್ಪ, ಇದು ವೈರಾಗ್ಯ. ಇನ್ನೇನು ಬೆಳೆಸಿ ಎಲ್ಲ ಹಾಕ್ತಾ ಬರ್ತಾರೆ. ಅದು ತಿನ್ಕೊಂಡು ಹೋಗುವಂತ ಹಾಗೆ ಏನೇ ಹಾಕ್ತಾರೆ ಅವನೀಗ? ಸುಮ್ಮನೆ ಹಾಕಿರೋ ತಿಂತಾನೆ. ಅದು ಕೂಡ ಸ್ವಲ್ಪ ಕೇರ್ಲೆಸ್ ಹಾಕಿರೋ ಹಲ್ಟಾಗುತ್ತೆ. ಬೈದಂದ್ರೆ ಸಿಟ್ಟು ಬಂದ್ಬಿಡುತ್ತೆ. ದಿವಸ ಬರ್ತಾನೆ ತಿಂದ್ಕೊಂಡು ಹೋಗು ಅಂದ್ಬಿಟ್ರೆ ಏನು ಮಾಡ್ತಾನೆ? ತಿನ್ನಕ್ಕೆ ಮನಸ್ಸು ಬರಲ್ಲ ಆಗ. ಎಷ್ಟೇ ಬೇಕು ಬಿಟ್ಬಿಟ್ಟು ಎದ್ದೇ ಹೋಗಿಬಿಡ್ತಾರೆ ಕೆಲಸ. ಅರ್ಥ ಆಯ್ತಾ? ಮತ್ತು ಬರೋದೂ ಇಲ್ಲ. ಅದು ವೈರಾಗ್ಯ. ಅದು ಯಾವುದ್ರ ವೈರಾಗ್ಯ ಬಂತೀಗ? ಇನ್ಮೇಲೆ ಅವ್ರ ಹತ್ರ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಬಂದರೂ ಒಂದು ಫಸ್ಟ್ ಸ್ಟೆಪ್ ಬಂದಾಗಾಯ್ತು. ಆದರೆ ಮನಸ್ಸಿನಲ್ಲಿ ಭೀಮನೆ ಭಾರಿ ಸಿಟ್ಟಿದೆ, ತಿನ್ನಬಾರ್ದು ಇದೆಲ್ಲ ಅಂತ ಅನಿಸ್ತೇ ಹೊರತು ಹಿಂದಿನ ಬ್ಯಾಕ್ಗ್ರೌಂಡ್ ಅರ್ಥ ಆಗಿಲ್ಲ ಅದು ಇನ್ನೂ ಕೂಡ. ಅಂದರೆ ನಾನು ಸರಿ ಇದ್ದೇನೆ, ಭೀಮನೇ ಸರಿ ಇಲ್ಲ, ಎಲ್ಲರೂ ಸರಿ ಇದ್ದಾರೆ, ನಾನು ಸರಿ ಇದ್ದೇನೆ, ಭೀಮ ಮಾತ್ರ ಸರಿ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾನೆ. ಭೀಮ ಮಾತ್ರ ಸರಿ ಇದ್ದಾನೆ ಅಂತ ಗೊತ್ತಾಗಬೇಕೀಗ. ಅದಕ್ಕೇನು ಮಾಡ್ದ? ವಿದುರನ ಮುಂದೆ ಹೇಳ್ಕೊಂಡ ಹೋಗಿಬಿಟ್ಟು, ನೋಡಿ ಇದು ಎಲ್ಲ ಸರಿ, ಭೀಮ ಮಾತ್ರ ಗೋಳಾಡಿಸ್ತಾನೆ, ಭಾರಿ ಗೋಳಾಡಿಸ್ತಾನೆ ನನ್ನ ಅಂತ ಹೇಳ್ದ. ಅವಾಗ ಹೇಳ್ತಾರೆ ತಪ್ಪು ತಿಳ್ಕೊಂಡಿದ್ದೆ, ಭೀಮ ಮಾತ್ರ ಸರಿಯಾಗಿ ಹೇಳ್ತಾರೆ ಅಂತ ಹೇಳ್ದ. ವಿದುರ ಕರೆಕ್ಟಾಗಿ ಹೇಳ್ತಾರೆ, ಭೀಮನ ಮಾತನ್ನು ಅನಲೈಸ್ ಮಾಡ್ತಾರೆ. ತಪ್ಪು ತಿಳ್ಕೊಂಡಿದ್ದೀನಿ, ಅದು ಮುಂದಿನ ಮಾತು ಅದೇ ಬರೋದೀಗ. ನೈವ ತತ್ ಕೃಷ್ಣಯ ಜ್ಞಾತಂ ಪೃಥಯಾ ಚ ಸಪುತ್ರಯ ತಚ್ಛ್ರುತ್ವ ಉತ್ಪನ್ನ ನಿರ್ವೇದಂ ಕ್ಷತ್ತಾ ಜ್ಯೇಷ್ಠಸ್ಯ ವರ್ಧಯನ್ ಉವಾಚ ಜೀವಿತಾಶಾತೆ ನನು ರಾಜನ್ ಗರೀಯಸಿ. ತಚ್ಛ್ರುತ್ವ ಹೇಳ್ಕೊಂಡಾಗ ಕ್ಷತ್ತ ಅಂದರೆ ವಿದುರ, ಜ್ಯೇಷ್ಠಸ್ಯ ವರ್ಧಯನ್. ಈಗ ವೈರಾಗ್ಯ ಹೇಗೂ ಬಂದು ಇದೇ ಚಾನ್ಸು ಅಂತ ಹೇಳಿದ. ನಮಗೆ ಪ್ರಶ್ನೆ ಬಂತು, ವಿದುರ ಮೊದಲೇ ಹೇಳಬಾರ್ದಾಗಿತ್ತೆ ಅಂತ ಕೇಳಿದರೆ ವಿದುರನ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಆತ, ಗೊತ್ತಾಯ್ತಾ? ಮತ್ತು ವಿದುರನಿಗೆ ಅಷ್ಟು ಇದು ಕೂಡ ಇಲ್ಲ, ಅದು ಹಲ್ಟ್ ಮಾಡಬಾರ್ದು ಆ ತಲೆಯಲ್ಲಿ ಕೂತಿದೆ. ಭೀಮನಷ್ಟು ಧೈರ್ಯ ಇಲ್ಲ, ಮತ್ತು ಆತ ಅಂದಮೇಲೆ ಸಲಿಗೆ ಇದೆ, ಆತ ಕೇಳೋದೇ ಇಲ್ಲ. ಅದಕ್ಕಾಗಿ ವಿದುರ ಸುಮ್ಮನೆ ಇದ್ದ. ಈಗ ಚಾನ್ಸ್ ಸಿಕ್ತು ಹೇಳೋದಕ್ಕೋಸ್ಕರ ಇದು ಉಪಯೋಗ ಮಾಡಿಕೊಂಡ. ನಾವು ಯಾರು ಹೇಳೋಕ್ಕೆ ಯಾರು ಹೇಳ್ತಾರಲ್ಲ, ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಅಂತಾರಲ್ಲ, ಹಾಗೆ ಮೊದಲು ಅಂದ್ಕೊಂಡಿಲ್ಲ, ಧೈರ್ಯ ಬಂದಿಲ್ಲ, ಇನ್ನೊಬ್ರು ಹೇಳಿದ ಧೈರ್ಯ ಬಂದುಬಿಟ್ಟು ನಾನು ಅದೇ ಹೇಳಬೇಕಾಗಿತ್ತು ಅಂತ ಹೇಳ್ತಾರಲ್ಲ, ವಿದುರ ಹಾಗೆ ಹೇಳ್ತಾರೆ. ಉವಾಚ ಜೀವಿತಾಶಾತೆ ನನು ರಾಜನ್ ಗರೀಯಸಿ. ಅಲ್ಲ ಭೀಮನ ಬೈತಿ ಅಲ್ಲ, ಬಟ್ ನಿನ್ನ ಬೈಬೇಕು ನಾನು. ಎಷ್ಟಪ್ಪ ಬದುಕಿನ ಆಸೆ ನಿನಗೆ? ಜೀವಿತಾಶಾತೆ ನನು ರಾಜನ್ ಗರೀಯಸಿ. ಇಷ್ಟು ಬದುಕಾಸೆ ಇಟ್ಕೋಬೇಕು ಮನುಷ್ಯ. ಎಷ್ಟು ವಯಸ್ಸಾಯಿತು, ಇಷ್ಟಾಯಿತು, ಏನೇನು ಆಗಿದೆ ಎಲ್ಲ ಬಿಟ್ಬಿಟ್ಟು ಊಟ ಮಾಡ್ಕೊಂಡು ಕೂತ್ಬಿಟ್ಟಿದೆಯಲ್ಲ, ಸರಿನಾ ಇದು ಅಂತ ಕೇಳ್ತಾನೆ. ಭೀಮನ ತಪ್ಪಲ್ಲಿ ನಿಂದೇ ತಪ್ಪಿದು. ಯಾಕೆ? ಗರಿ ದೊಡ್ಡದು ಅಂತ, ಗರೀಯಸಿ ದೊಡ್ಡದು. ಗರಿ ಅನ್ನಂದ್ರೆ ಪುಲ್ಲಿಂಗ, ಗರೀಯಸಿ ಸ್ತ್ರೀಲಿಂಗ ಅಷ್ಟೇ. ಆಶಾ ಸ್ತ್ರೀಲಿಂಗ ಆದ್ದರಿಂದ ಆಶಾತೆ ಗರೀಯಸಿ. ಇಷ್ಟು ಆಸೆ ಇಟ್ಕೋತಾರೆ ಮನುಷ್ಯ, ಒಂದು ಲಿಮಿಟ್ ಬೇಡ ಅದಕ್ಕೆ ಅಂತ ಅರ್ಥ. ಏನದು? ಅಹೋ ಗರೀಯಸಿ ಜಂತೋ ಜೀವಿತಾಶಾ ಯಯಾ ಭವಾನ್. ಪ್ರಾಣಿಗೆ ಜೀವನ ಮೇಲೆ ಎಷ್ಟು ಆಸೆ ಇರುತ್ತಲ್ಲ, ನಿನ್ನ ಹಣೆ ಬಾರ ಹಾಗೆ ಆಗಿರೋದು. ಯಯಾ ಭವಾನ್
ಭೀಮಾಪವರ್ಜಿತಂ ಪಿಂಡಂ ಆದಸ್ಸೇ ಗೃಹಪಾಲವತ್. ಇದು ಭಾಗವತಲ್ಲಿ ಇದೇ ಶ್ಲೋಕ ಹಾಗೆ ಇಟ್ಟಿದ್ದಾರೆ ಆಚಾರ್ಯ. ನೀನು ತಿನ್ಕೊಂಡಿದ್ದೀಯಲ್ಲ ಪಿಂಡ ಅಂತ ಕರೀತಾರೆ. ತಿನ್ಕೊಂಡೋ ಪಿಂಡ ತಿನ್ಕೊಂಡೋರು ಅಂತಾರಲ್ಲ ಹಾಗೆ. ದಂಡ ಪಿಂಡ ಅಂತ ಕರೆಯೋದಿಲ್ಲ, ಆ ಥರ ಪಿಂಡ. ಆ್ಯಕ್ಚುಲಿ ಪಿಂಡ ದೇಹ ಅಂತ ಅರ್ಥ, ದಂಡ ದೇಹ ಅಂತ ಅದಕ್ಕೆ ಅರ್ಥ. ಇಲ್ಲಿ ಜೀವಿತಾಶ ಪಿಂಡಂ ಆದತ್ಸೇ ಗೃಹಪಾಲವತ್. ಗೃಹಪಾಲ ಅಂದರೆ ನಾಯಿ. ಗೃಹಪಾಲ ನಾಯಿ ಮನೆ ಕಾಯ್ಲಿಕ್ಕೆ ಹೊರತು ನಾಯಿನ ಕಾಯ್ಲಿಕ್ಕೆ ಅವರು ಸಾಯಕಬಾರ್ದು. ಇವತ್ತೆ ನಾಯಿನ ಕಾಯ್ತಾ ಕೂತ್ಬಿಡ್ತಾರೆ. ನಾಯಿ ಮನೆ ಕಾಯೋದಿಲ್ಲ, ಇವರೇ ನಾಯಿನ ಕಾಯ್ತಾ ಕೊಡಬಾರ್ದು. ಗೃಹಪಾಲ ಅಂತ ಹೇಳಿದ್ರೆ ಅದಕ್ಕೆ ಗೃಹಪಾಲವತ್. ಗೃಹಪಾಲನಂತೆ ನಾಯಿ ತಿಂದ ತಿಂತೀಯಲ್ಲ, ಅದು ಭೀಮ ನಾಯಿಗೆ ಹಾಕ್ತಾನೆ, ನೀನು ನಾಯಿ ತಿಂದ ತಿಂತೀನಿ ನೀನೀಗ. ಭೀಮ ಅಪವರ್ಜಿತಂ ಪಿಂಡಂ, ಭೀಮ ಬಿಸಾಕಿದ ಪಿಂಡನ ತಿಂತೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ ಅಂತ ಕೇಳ್ತಾರೆ. ಅಷ್ಟೆಲ್ಲ ಮಾಡಿದ್ಮೇಲೆ ಯಾಕೆ ಏನು ಯಾತಕ್ಕೆ ನಾಚಿಕೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಭೀಮಾಪವರ್ಜಿತಂ ಪಿಂಡಂ ಆದಸ್ಸೇ ಗೃಹಪಾಲವತ್. ನಾಯಿ ತಿಂದು ಇದರಲ್ಲಿ ಭಾಳ ಧೈರ್ಯ ಬಂತು ಭೀಮ ಮಾಡಿದ್ರಿಂದ. ತಂದು ಸೇರಿಸಿ ಹೇಳ್ಬಿಡ್ತಾರೆ ಎಲ್ಲ ಒಟ್ಟಿಗೆ ಎಲ್ಲ. ಯಾಕೆ ಭೀಮ ಮಾಡ್ತಿರೋದು ಯಾತಕ್ಕೆ? ಈಗ ಇನ್ನೊಂದು ಅನೇಕ ಪ್ರಶ್ನೆ ಕೇಳ್ಬೋದು. ಭೀಮನ ಪಿಂಡ ಹೇಗಾಗುತ್ತೋ, ಭೀಮ ಹಾಕೋ ಪಿಂಡ ಹೇಗಾಗುತ್ತದೋ, ಧರ್ಮರಾಜ ಹಾಕೋದು ಅಂತ ಕೇಳ್ಬೋದು. ಆದರೆ ಧರ್ಮರಾಜ ರಾಜ್ಯ ಬಂದಿದ್ದೇ ಭೀಮನಿಂದ. ಆದ್ದರಿಂದ ಏನಾಯ್ತದೆ ಈಗ ಫುಲ್ ಹಕ್ಕಿರೋದು ಯಾರಿಗೆ? ಭೀಮನಿಗೆ ಇರೋದು. ಆದ್ದರಿಂದಾನೇ ಯಾರೇ ಕೊಟ್ಟರು ಯಾರ್ದೋ ಊಟ ಮಾಡ್ತಾರೆ. ಯಜಮಾನ ಊರಲ್ಲೇ ಇಲ್ಲ, ಅವನು ಎಂಜು ತಿಂತೀಯ ಅಂತ ಕೇಳಿದರೆ ಅವ್ರು ಊರಲ್ಲೇ ಇಲ್ಲ. ಬಟ್ ಇವರೆಲ್ಲ ತಿಂತಿರೋದು ಅವನದು. ಆದ್ದರಿಂದ ಇರಲಿ ಬಿಡಲಿ, ಯಾರು ತಿಂದಾಗಾಯ್ತು ಈಗ? ಇಲ್ಲ, ಅದನ್ನು ಯೋಚನೆ ಮಾಡಬೇಕು ಜನಗಳು. ಯಾವಾಗ ಕರೆಕ್ಷನ್ ಹೋಗ್ಬೇಕಾದ್ರೆ ಯೋಚನೆ ಮಾಡಬೇಕು, ಯಾರ್ದದು ತಿನ್ನೋ ಹಕ್ಕು ಇವ್ನು ಇದೆಯಾ? ಈಗ ತಂದು ತಾನು ಉಳಿಸ್ಕೊಂಡ್ರೆ ಅದು ನ್ಯಾಯ ಅಂತ ಕರೀತಾರೆ. ಹೇಳೋರೇ ಇಲ್ಲ, ನೀನು ಕಡಿಮೆ ತಿನ್ನು, ನಾನು ಸ್ವಲ್ಪ ಜಾಸ್ತಿ ತಿಂತೀನಿ, ಆ ಥರ ತಿನ್ಕೊತ ಕೂತಾರ ಗತಿ ಏನಾಗುತ್ತೆ? ಹೇಳಬೇಕು, ಎಂದೂ ಅದು ಒಳ್ಳೇದಾಗೋದಿಲ್ಲ. ಹೇಳಿದ್ದೇನೀಗ ಇಷ್ಟೊತ್ತು ಭೀಮರು ಮಾತಾಡಿ ಧೈರ್ಯ ಬಂತು. ಈಗ ಟೀಕಾರಾಯರು ಯಾತಕ್ಕೆ ಧೈರ್ಯ ಬಂತು? ಆಚಾರ ಮಾತು ಬರೀಲಿಕ್ಕೆ ಧೈರ್ಯ ಬಂತು, ಗೊತ್ತಾಯ್ತಾ? ಅವರೇ ಸೂತ್ರ ಭಾಷೆ ಬರೀಲಿಕ್ಕೆ ಧೈರ್ಯ ಇರಲಿಲ್ಲ, ಸಾಧ್ಯ ಇರಲಿಲ್ಲ. ಇವ್ರು ಹೇಳಿದ ತಕ್ಷಣ ಎಲ್ಲ ಸೇರಿಸ್ಬಿಟ್ರು. ಅವ್ರು ಟಿಪ್ಪಣಿಕಾರ ಧೈರ್ಯ ಬರ್ತಾರೆ, ನಾವು ಬರೀತೇವೆ, ಸೇರಿಸ್ಬಿಟ್ಟು ಹೇಳ್ತಾರೆ. ಒಂದು ಕಡೆ ಸಪೋರ್ಟ್ ಸಿಕ್ತು. ಅಂಥವ್ರ ಮಾತು ಹೇಳಿದಾಗ ಯಾರು ಧೈರ್ಯವಾಗಿರ್ಬೇಕು. ನಚಾಪರಾಧೋ ಭೀಮಸ್ಯ. ಇವತ್ತು ಹೇಳಿದ ಆರ್ಡ್ರ್ ತಂದು ಡಿಮಾಲಿಷ್ ಮಾಡೋಕ್ಕೆ ಬರ್ತಾರೆ. ಅವ್ರು ಬರೋ ರೀತಿಯೇ ಬೇರೆ. ಒಂದು ರೈಟ್ ಮಾಡಿ ಅವ್ನು ಕೇಳಿದರೆ ಯಾಕೆ ಆ ಕಡೆ ಹೋಗಿರಿ ಆ ಕಡೆ ಹೋಗಿರಿ ಅಂತ ಹೇಳಿಬಿಟ್ಟು ಅಲ್ಲಿ ಕೇಳ್ಕೊ, ನನಗೆ ಅಲ್ಲಿ ಕೇಳಿ ಹೋಗಿರಿ ಅಂತ ಹೇಳ್ತಾರೆ. ನಾನು ಕೇಳಬೇಡಿ, ಹೊಡಿತೀವಿ ನಾವೀಗ, ಹೊಡಿಬೇಡ್ರಿ, ನೀವು ಕೇಳಿದ್ರೆ ಆಗೋದಿಲ್ಲ. ಅವ್ರು ಹೇಳಿ ಕೇಳಿತಾವೆ ಅಷ್ಟೇ. ಆ ಧೈರ್ಯ ಬರೋದು. ಸುಮ್ಮನೆ ಮಾಡಕ್ಕೆ ಬರೋಲ್ಲ. ಮಾಡಿ ಇವ್ರದ್ದು ಅಪರಾಧ ಆಗುತ್ತೆ. ನಚ ಅಪರಾಧ. ಹಾಂ ಹಾಂ, ಅದು ಆ್ಯಕ್ಚುಲಿ ಸುಳ್ಳದು, ಆ್ಯಕ್ಚುಲಿ ತಪ್ಪದು. ದುರ್ಯೋಧನ ಹೇಳ್ತಾರೆ, ದುರ್ಯೋಧನ ಋಣ ತಪ್ಪದು. ದುರ್ಯೋಧನ ಋಣ ಅಲ್ಲೇ ಇಲ್ಲ. ಯಾಕೆಂದರೆ ಯಾವ ಕಾಲಕ್ಕೂ ಅವರು ಅಥೆಂಟಿಕ್ ರಾಜನೇ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಅಪ್ಪನೂ ರಾಜ ಅಲ್ಲ, ಅವ್ರ ಪದಾರ್ಥನೇ ಅಲ್ಲ. ಯಾರೋ ಎಬ್ಬಿಸಿದ್ದಾರೆ, ಹೋಗ ನಿಂದೇನು, ನೀನು ನನ್ನಂತೆ ತಿನ್ನಕ್ಕೆ ಬಂದವನೇ, ನೀನು ಯಾಕೆ ಎಬ್ಬಿಸ್ತೀವಿ ಹೋಗು ಅಂತ ಕರೀತಾರೆ. ಅವ್ರು ಬಂದರೆ ಎದ್ದೋಗ್ತಾರೆ. ಅವ್ನು ಏನು ರೈಟ್ ಇಲ್ಲ. ಕರ್ಣನಿಗೆ ಅಂಗರಾಜ್ಯ ಕೊಟ್ಟ ಅವಂತ, ಅದು ಭೀಮಸೇನ ಗೆತ್ತಂದಿದ್ದು, ಗೊತ್ತಾಯ್ತಾ? ಡೆವಲಪ್ ಮಾಡೋದು ಭೀಮಸೇನ. ಅವನಿಗೆ ಏನು ಹಕ್ಕಿದೆ? ಕಂಡವ್ರ ದುಡ್ಡು ಕೂಡ ದೊಡ್ಡ, ಅದು ಯಾರೋ ದುಡ್ಡಿದ್ದು ತೊಗೊಂಡು ಹಾಕಿಬಿಟ್ಟ ರೆಡಿ ಅಂತೇಳಿ. ಕೆಲವು ತಮಾಷೆ ಮಾಡ್ತಾರೆ. ಕಂಡವ್ರ ಮೇಲೆ ಊಟಕ್ಕೆ ಹೋದ ತುಪ್ಪ ಬಡಿಸಿದ್ದೆ ಇವನಿಗೆ ಬಡಿಸಿ ಕೊಟ್ಟಿದ್ದಾರೆ, ಅದು ನಮ್ಮನೆ ಏನಾದ್ರು ಕೊಡ್ತಾನೆ ಇರ್ತಾರೆ. ನಿಮ್ಮನೆ ಬಂದ ಬಡಿಸಿ ನೋಡ ಅಂತ ಹೇಳ್ತಾರಲ್ಲ ಹಾಗೆ. ಅವಾಗ ತರೋದಿಲ್ಲ, ಅದು ತಂದಾಗಬೇಕು. ಅದೇ ಆಗ ತಂದಂತ ಹೇಳಿ ಏನು ಹಕ್ಕಿದೆ ಅವನಿಗೆ? ಧರ್ಮ ಇತ್ತ, ಅದು ಇಲ್ಲ. ಫಸ್ಟ್ ಆಫ್ ಆಲ್ ಈ ದುಡ್ದಿದ್ದಾರೆ ಎಂದು ದುಡ್ದೇ ಇದ್ದಕ್ಕೆ ಹೋಗಿ ಏನೂ ಮಾಡಿಲ್ಲ ಅವನು. ಅವನ ಕಾಂಟ್ರಿಬ್ಯೂಷನ್ ನಿಲ್ಲು, ಅಹಂಕಾರ ಫುಲ್ಲು. ಏನು ಮಾಡ್ತೀರಿ ತೊಗೊಂಡು ಅವನಿಗೆ? ನಿಜವಾಗ್ಲೂ ಅವ್ನು ರೈಟ್ ಇದೆ. ಯಾವ ಆ್ಯಂಗಲಲ್ಲಿ ರೈಟ್ ಇದೆ ಅವನಿಗೀಗ? ರೈಟ್ ಇಲ್ಲ. ಧೃತರಾಷ್ಟ್ರನ ನಾನು ತಿಳ್ಕೊಂಡು ಬೈ ಚಾನ್ಸ್ ಕರೆಯೋದಾದ್ರೆ, ಧೃತರಾಷ್ಟ್ರ ಅನ್ನ ಅಂತ ಹೇಳಿದರೆ, ಧೃತರಾಷ್ಟ್ರನಕ್ಕೆ ನೀವು ಅನ್ನ ತಿಂದೆ ಅಂಥೇಳಿ ಯಾವುದಕ್ಕೂ ನ್ಯಾಯ ಸಲ್ಲಬಾರ್ದು. ಗುಂಡಗಳ ಅನ್ನ ತಿಂದು ಗುಂಡಗಳೇ ಲಾಯಲ್ ಆಗಬಾರ್ದು. ಗುಂಡಗಳು ಕೂಡ ಅನ್ನ ಕೂಡ ಸರ್ಕಾರದ್ದದು, ಇವಂದಲ್ಲದು. ಮೋಸ ಮಾಡಿದಾಗ ಇವಂದು ಹೇಗಾಗತ್ತದು? ಆದ್ದರಿಂದ ಅನ್ಯಾಯ. ಅದೇ ಹೇಳಿದ್ದು, ಸತ್ಯ ಅನೃತ ಅಂತ ಹೇಳಿಲ್ಲ, ಸತ್ಯ ಧರ್ಮಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದು. ಇವು ತುಂಬ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಗುಂಡ ಹತ್ರ ಕೆಲಸ ಮಾಡ್ತೀನಿ ನಾನೀಗ, ಆದ್ದರಿಂದ ಅವನಿಗೆ ಲಾಯಲ್ ಆಗಿರಬೇಕು. ತಪ್ಪದು. ಅಲ್ಲಿ ಕೆಲಸ ಮಾಡಿದ ಹಾಗೆ ಮಾಡಿ ಅದಕ್ಕೆ ಸರ್ಕಾರಕ್ಕೆ ಸಹಾಯ ಮಾಡಬೇಕೇ ಹೊರತು ಅವನಿಗೆ ಸಹಾಯ ಮಾಡಬಾರ್ದು. ಅನ್ನ ಹಾಕಿದ್ದಾನೆ, ಅವನಿಗೆ ಬಿಟ್ಟು ಹಾಕಿಲ್ಲ, ನೀವು ಮೋಸ ಮಾಡಲಿಕ್ಕೆ ಅನ್ನ ಹಾಕಿರೋದು ಅವನು. ಅದು ಇಂಟೆನ್ಷನ್ ಏನಿದೆ ಅವನಿಗೆ? ಆ ಅವನಿಗೆ ಒಳ್ಳೇದು ಹೇಗಾಗುತ್ತದು? ಒಳ್ಳೆ ರೀತಿ ಹಾಕಿ ಅಕಸ್ಮಾತ್ ಆಗಿದ್ದರೆ ಆ ಮಾತು ಬೇರೆ. ಮೊದಲು ಒಳ್ಳೆಯವರೇ ಆಗಿದ್ದರು ಕೂಡ ಯಾವುದೋ ಕಾರಣಕ್ಕೆ ಬದಲಾಗೋ ಪ್ರಸಂಗ ಬಂದರೆ ಅನ್ನ ಹಾಕಿದ್ದಾರೆ ಅಲ್ಲಿರ್ತೀರಿ ಅನ್ನಬೋದು. ಹಾಗಿಲ್ಲ, ಅವ್ರು ಎಲ್ಲೋನು ಗುಂಡ ಅವನು. ಅವ್ರ ಜೊತೆ ಸೇರಿದ್ದೇ ಮೊದಲು ಅಪರಾಧ ಇವತ್ತು. ಅವ್ರು ಅನ್ನ ಅಂತ ಕರಿಬಾರ್ದು. ಇವ್ರು ಹೇಳೋದು ನಿನ್ನ ಅನ್ನ ಅಲ್ಲ ಅಂತ ಹೇಳಿದ್ರೆ ಧೈರ್ಯ ಇರಬೇಕು ಅವನಿಗೆ. ಹಾಂ ಹಾಂ ಹಾಂ, ಹೌದು. ಯಾರ್ದು? ಹಾಂ ಹಾಂ, ಅಲ್ಲ ಅಲ್ಲ, ಇಲ್ಲಿ ಸ್ವಾರಸ್ಯ ಇರೋದು ಹಾಗಲ್ಲ. ಅನ್ನ ತಿಂದು ಅನ್ನೋಕ್ಕೆ ಅನ್ನ ತಿಂತೀನಿ ಅಂತ ತಪ್ಪು ತಿಳ್ಕೊಂಡು, ಅರ್ಥ ಆಯ್ತಾ?
ಅನ್ನ ತಿಂದು ಬಂದಿಲ್ಲ ಅದು. ಅವ್ರ ಅನ್ನ ತಿಳ್ಕೊಂಡಿದ್ದೇ ಭ್ರಮೆ ಆಗಿಬಿಟ್ಟಿದೆ. ಲಾಂಗ್ ಇದೆ ಹೇಳಿ ಇವ್ರು ತಿಳ್ಕೊಂಡಿದ್ದೇನೆ, ಇವನು ಗುಂಡಾನಿಂದ ನಾನು ಬದುಕಿದ್ದೇನೆ ಅಂತ ಗುಂಡಾನಿಂದ ಬದುಕಿಲ್ಲ ಆತ. ಬದುಕಿರೋ ಸರ್ಕಾರದಿಂದ ಅದನ್ನು ಮಿಸ್ಯೂಸ್ ಮಾಡಿ ಅವ್ನು ಕೊಡ್ತಾ ಇದ್ದ. ಅದು ತಿಳ್ಕೊಳ್ಳೋಕೆ ಹೋಗ್ಬಾರ್ದು ನಾವೀಗ. ಅರ್ಥ ಆಯ್ತು. ಈಗ ಯಾರೋ ಒಬ್ಬರು ರಾಯರ ಆರಾಧನೆ ಮಾಡಿದ್ರೆ ತಿಳ್ಕೊಂಬೋಣ. ಹೋದವರು ಅವಮಾನ ಮಾಡ್ತಾರೆ. ಹೇಳಬೇಕು ನೀನು ಮಾಡೋಕ್ಕೆ ನೀನು ರಾಯರ ಆರಾಧನೆ, ನೀನು ಸೇವಕರು ಬೇಕಾದ್ರೂ ಸಾಕು. ಆ ಒಂದು ಧೈರ್ಯ ಇರಬೇಕು. ಇವನನ್ನ ಅಲ್ಲದು. ನನ್ನ ಕಾರ್ಯಕರ್ತ ಏನೇ ಮಾಡಿದರೂ ಕೂಡ ಆ ಸ್ವಂತ ದುಡ್ಡೇನು ಹಾಕಿ ಮಾಡಿಲ್ಲ ಆತ, ಕಲೆಕ್ಷನ್ನೇ ಅದು. ಅಂದಮೇಲೆ ಇವನೇನು ರೈಟ್ ಇದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ತಪ್ಪು. ಅದು ದುರ್ಯೋಧನ ಸಂಪಾದನೆ ಯಾವ ರೋಲೋ ಒಂದಿಲ್ಲ, ಝೀರೋ. ಹಿಂದೆ ತೊಗೊಂಡು ದೊಡ್ಡ ವಂಶ ಅದು. ಶಂತನು ದೊಡ್ಡ ದೊಡ್ಡ ಭೀಷ್ಮರಿದ್ದಾರೆ, ಶಂತನು ಇದ್ದಾರೆ, ಅವರೆಲ್ಲ ಇರಬೇಕಾದ್ರೆ ಇವನಿಗೆ ಹೇಗಾಗತ್ತದು? ಮತ್ತು ಹೋಗ್ಲಪ್ಪ ದ್ರೋಣಾಚಾರ್ಯರು ಬಂದರು, ಅವರು ಉಂಗುರ ತೆಕ್ಕೊಟ್ರು, ಮತ್ತೆ ಚೆಂಡು ತೆಕ್ಕೊಟ್ರು. ಉಂಗುರ ತೆಕ್ಕೊಡಿ ಅಂತ ಕೇಳಿದರು. ಆಗ ನನಗೆ ಊಟದ ವ್ಯವಸ್ಥೆ ಮಾಡಿ ಆಮೇಲೆ ತೆಗಿತೇನೆ ಅಂದರು. ಜಗಾದ ಭುಕ್ತಿ ಮಮ ಕಲ್ಪ್ಯತಾಮಿತಿ. ಆಗ ಮುಂದೆ ಬಂದಿದ್ದು ಯಾರು ಮಾತು ಕೊಟ್ಟು ಹೇಳ್ತಾರೆ, ತ್ರಿವರ್ಗ ಮುಖ್ಯಾತ್ಮಜ ವಾಕ್ಯತೋನು ಧರ್ಮಾಧಿಪತಿ ನಾನು ಸಾಕ್ತೇನೆ ಅಂತ ಹೇಳಿದ. ಸೊ ಅನ್ನ ಯಾರ್ದಾಯ್ತು ಈಗ ಅದು? ಯಾಕೆ ಆತಗೆ ರಾಜಮುದ್ರಿಕೆ ಆತನ ಹತ್ರ ಇದೆ, ಯುವರಾಜ ಆತೀಗ, ಅದಕ್ಕೆ ಹಕ್ಕಿದೆ, ಮುಂದೆ ನಡೀತದ್ದು. ಅಪಾಯಿಂಟ್ ಮಾಡಿದ್ದ ಆತ ಇವನು ಜೋರು ಮಾಡೋದು ಇವನು ಹೇಗಾಗುತ್ತೆ? ಸಾಧ್ಯ ಇಲ್ಲ. ಯಾವ ಕಾಲಕ್ಕೂ ಅವನಿಗೆ ರೈಟ್ ಬಂದಿಲ್ಲ. ಯೂಜಿಂದ ತೊಗೊಂಡಿದ್ದು ಅದೇ ಅಥೆಂಟಿಕ್ ಅಲ್ಲ ಅದು. ಅದು ಕದ್ದು ಮಾಲಿದ್ದಾಗೆ, ಅದನ್ನ ಹೇಳ್ಕೊಳ್ಳೋಕೆ ಬರೋದಿಲ್ಲ. ಭ್ರಮೆ ಅಷ್ಟೇ. ಅವನು ತಿಳ್ಕೊಬಾರ್ದು, ಇವರು ತಿಳ್ಕೊಬಾರ್ದು, ತಿಂದವರು ತಿಳ್ಕೊಬಾರ್ದು, ಅವನು ತಿಳ್ಕೊಬಾರ್ದು. ತಪ್ಪು ತಿಳ್ಕೊಂಡ್ರು ಅಂತ ಹೇಳಿದ್ರೆ ಅವ್ರು ಏನು ಮಾಡಿದರು? ಇವರೆಲ್ಲ ಭೀಮ ಪ್ರತಿಜ್ಞೆ ಮಾಡಿದ ಗಟ್ಟಿಯಾಗಿ ಕಾಲು ಹಿಡ್ಕೊಂಡ್ರು, ನಮ್ಮನ್ನು ಕಾಪಾಡಬೇಕು ಅಂತೇಳಿ. ಅವ್ರು ಹೇಳಿದ್ರು ಕಾಪಾಡೋಕ್ಕಾಗೋದಿಲ್ಲ. ಅವರೊಂದು ಅಲ್ಲೂ ಕೂಡ ಅಷ್ಟೇ ಒಂದು ಮಾತಿದೆ, ಸತ್ಯಧರ್ಮದ ಬಗ್ಗೆ ಹೇಳಲಿಲ್ಲ. ಇವತ್ತು ಕಾಪಿ ಹೊಡೆದನ್ನು ಬರ್ತಾನೆ, ದಯವಿಟ್ಟು ಕಾಪಾಡಿ ಸಾರ್ ಅಂತೇಳಿ. ಕಾಪಾಡಿಬಿಟ್ರೆ ಹೋಯ್ತು ಅವನು ಲಾಯಲ್ ಟು ಗೌರ್ಮೆಂಟು, ಇವನೇ ಲಾಯಲ್ ಆಗಿರ್ಬೇಕು. ಅವ್ನು ಕಾಲು ಹಿಡ್ಕೋಬೇಡ, ಹಿಡ್ಕೊಂಡ್ರು ಬೆಲೆ ಇಲ್ಲ ಅದಕ್ಕೆ. ಕಾಲು ಬಿಡು ಫಸ್ಟು ಅಂತ, ಕಾಲು ಬಿಟ್ಟು ದೂರ ಹೋಗು ಅಂತ ಹೇಳಿದ. ಅವ್ನು ಕೇಳಬೇಕು. ಅದಕ್ಕೆ ರಾಮದೇವ್ರು ಏನು ಮಾಡಿದರು? ವಾಲಿನ ಕಂಡ್ರೆ ಏನು ಮಾಡ್ತಾನೆ? ಕಾಲು ಹಿಡ್ಕೊತಾನೆ. ಕಾಲು ಹಿಡ್ಕೊಂಡ್ರೆ ಒಂದು ದಾಕ್ಷಿಣ್ಯಕ್ಕೆ ಬಿದ್ದಾಗ ಅನಿಸುತ್ತೆ ನೋಡೋದಕ್ಕೆ, ಬೇಕಾಗಿಲ್ಲ, ನಂಬಿ ತೋರಿಸ್ತಾರೆ. ಧರ್ಮನಿಷ್ಠ ಮಾಡ್ತಿರೋದು. ಅವ್ರಿಗೆ ಕಂಡ್ರೆ ಕಾಲು ಹಿಡ್ಕೊತಾರೆ, ಒಳಗಾಗ್ತೀರಿ, ಮೋಹಕ್ಕೆ ಒಳಗಾಗ್ತೀರಿ. ಅದಕ್ಕೆ ಕಾಣಲೇಬೇಡಿ ಅಷ್ಟೇ. ಅವ್ರು ಯಾರೋ ನೋಡೋಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಯಾವುದೋ ವಿಷಯ ಕೇಳೋಕ್ಕೆ ಬರ್ತಾರೆ. ಎಷ್ಟು ನಡೆಯುತ್ತೆ ಆ ಥರ. ಯಾವುದೋ ಒಂದು ಶಾಸ್ತ್ರ ವಿರುದ್ಧ ಮದುವೆ ಮಾಡೋಕ್ಕೆ ಹೊರಟಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಅವ್ರು ಯಾರೋ ಫೋನ್ ಮಾಡ್ತಾರೆ, ಮನೆ ಒಂದು ಮಾತಾಡೋಕ್ಕೆ ಬರ್ತೀವಿ ಅಂದರೆ ಬರಬೇಡಿ ಅಂತ ಹೇಳಿ. ಯಾತಕ್ಕೆ? ಅವ್ನು ಕೇಳಿದ್ರೆ ಏನು ಹೇಳಿದ್ರು ಒಬ್ಬರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ, ಗೊತ್ತಾಯ್ತಾ? ಕೊನೆಗೆ ಇಷ್ಟೆಲ್ಲ ಮಾಡಿದ್ರೆ ಅವನು ಏನಂತ ಅನೌನ್ಸ್ ಮಾಡ್ತಾರೆ. ಆಮೇಲೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ಅನೌನ್ಸ್ ಮಾಡಿ ಸುಳ್ಳು. ಯಾಕೆ ಹೋಗಿದ್ದಷ್ಟೇ ರೆಕಾರ್ಡ್ ಅವರಿಗೆ, ಹೋಗಿದ್ದಷ್ಟೇ ರೆಕಾರ್ಡ್. ಅವ್ರದ್ದು ಏನು ಮಾತುಕತೆ ಗೊತ್ತಿಲ್ಲ. ಅವ್ರು ಒಪ್ಸ್ಬಂದಿದ್ದೀವಿ ಆಯಿತಾ ಅಂದ್ಬಿಟ್ರೆ ಸುಳ್ಳು ಹೇಳ್ತಾರೆ. ಆ ಥರ ಎಷ್ಟೊಂದು ಆ ಥರ ಮಾಡಿದವ್ರು ಇದ್ದಾರೆ. ಅದರಿಂದನೇ ಬಂದಿರ್ತಾರೆ ಪ್ರಶ್ನೆ ಬರೋದು. ಅವ್ರು ಬರ್ಲಿಕ್ಕೆ ಹೇಳ, ಅವ್ರಿಗೆ ಗೊತ್ತಿದೆ ಸ್ವಲ್ಪ. ಅವ್ರು ಏನು ಹೇಳಿದ್ರು ಕೇಳಲ್ಲ, ಹಡ್ದಾರಗಳು ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಗೊತ್ತಾಯ್ತಾ? ಬೇಡ ಅಂತ ಹೇಳ್ತಾರಲ್ಲ, ಹಾಗೆ ಹೇಳಬೇಕದು. ಅದು ಮತ್ತೆ ಬರ್ರಿ ಹಾಗೆ ನೋಡೋಣ ಅಂತ ಹೇಳಿಬಿಟ್ರೆ ಅವ್ಯವಹಾರಕ್ಕೆ ಶಾಮೀಲಾಗ್ತಾರೆ ಅಂತ ಅರ್ಥ. ಅವ್ನು ರಂಜೆ ಥರ ಬ್ರೀಫ್ ಕೇಸ್ ತಂದಿದ್ದಾರೆ ಅಂದರೆ ಒಳಗೆ ಬಿಡಬೇಡ ಅಂತ ಹೇಳಬೇಕು. ಅವ್ರು ಬರಲಿ ನೋಡೋಣ ಅನ್ಬಾರ್ದು. ಅರ್ಧ ಕಾಲೇ ಒಪ್ಕೊಂಡಾಗ ಲೆಕ್ಕ. ಅವ್ನು ಬರಲಿ ಅಂತ ಹೇಳಿದ್ರೆ ಗೊತ್ತಾಯ್ತು ಅವ್ನು ಸಿಕ್ಕಾಕೊಂಡ ಅಂತಾನೆ ಅರ್ಥ. ಓಪನ್ ಮಾಡಿದ ನೋಡಿಬಿಟ್ಟ ಅಂತ ಹೇಳಿದ್ರೆ ಇನ್ನೂ ಕತೆ ಮುಗೀತು. ಫಾಸ್ಟ್ ಗೆಟ್ ಔಟ್ ಅಂತ ಹೇಳೋದು. ಅದಕ್ಕೆ ಅದು ಧರ್ಮ. ನ ಚಾಪರಾಧೋ ಭೀಮಸ್ಯ ಬ್ರುವತಃ ತ್ವಾಮಿದಂ ವಚಃ. ಭೀಮನ್ ತಪ್ಪು ಏನೂ ಇಲ್ಲ ಹೇಳ್ತಾರೆ. ಭೀಮನ್ ತಪ್ಪು ಏನೇನೂ ಇಲ್ಲ ಇದರೊಳಗೆ. ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದೆ ಅಷ್ಟೇ ನೀನೀಗ. ಹೇಳಿದರೆ ಕೊಲೆ ಮಾಡಿದವನಿಗೆ ಜಡ್ಜ್ ಶಿಕ್ಷೆ ಕೊಟ್ಟರೆ ಜಡ್ಜ್ ಮೇಲೆ ಸಿಟ್ಟಾದ್ರೆ ಏನು ಮಾಡಬೇಕು? ಆ ಥರ ಮಾಡಿದವರು ಇದ್ದಾರೆ. ಜಡ್ಜನ್ನೇ ಫ್ಯಾಮಿಲಿ ಸಮೇತ ಕೊಂದು ಕತೆಗಳು ನೋಡ್ತೀವಲ್ಲ ನಾವು, ಎಷ್ಟೋ ಸರ್ತಿ ನಡೆದಿದೆ. ಆಗಲ್ಲ. ಆ ಪಾಪ ಸರಿಯಾದ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಅವನ ಮೇಲೆ ರಿವೆಂಜ್ ತೊಗೊಂಡು ಅವನ ವಂಶನೇ ಹಾಳು ಮಾಡಿದವರು ಇದ್ದಾರೆ ಎಷ್ಟೋ ಜನಗಳು. ಅದು ತಪ್ಪದು. ಯಾಕೆ ಅವ್ನು ಕೊಟ್ಟಿದ್ದು ನ್ಯಾಯ ಕೊಟ್ಟ ಕಾಲಕ್ಕೆ ನೀವು ಅದು ಸಂತೋಷ ಪಡಬೇಕೆ ಹೊರತು ಏನು ಮಾಡಿಕೊಡ್ದು ಎಕ್ಸಾಮ್ ಮೇಸ್ಟ್ರು ಫೇಲ್ ಮಾಡ್ದ ಅಂಥೇಳಿ ಬರೀ ಪೇಪರ್ ಕೊಟ್ಟವನು ಇವನು. ಆಮೇಲೆ ಯಾವ ವ್ಯಾಲ್ಯೂ ಮಾಡೋದು ಹೇಗೆ ಅವನು ಪಾಪ ಅಲ್ಲೇನು ಸರಿಯಾಗಿ ಕೊಟ್ಟಿದ್ದಾರೆ ಅಂತೇಳಿ ದೊಡ್ಡವರು ಹೇಳಬೇಕು. ಹಾಗೆಲ್ಲ ಮಾಡಬಾರ್ದು. ಅವ್ರು ಸರಿಯಾಗಿ ಕೊಟ್ಟಿದ್ದಾರೆ, ನೀನು ಸರಿಯಾಗಿ ಓದು ಅಷ್ಟೇ ಹೊರತು ಅದು ಸೇಡ್ ತೀರಿಸ್ಕೊಳಕ್ಕೆ ಹೋಗಬೇಡ ಅಂತ ಹೇಳಬೇಕು ವಿವೇಕನ. ಅದು ಹೇಳ್ತಾರೆ ವಿದ್ರ. ಈಗ ನೀನು ಎಷ್ಟು ತಪ್ಪು ಮಾಡಿದ್ದೀವಿ ಗೊತ್ತಾ? ನಚ ಅಪರಾಧೋ ಭೀಮಸ್ಯ ಬ್ರುವತಃ ತ್ವಾಮಿದಂ ವಚಃ. ಇಂಥ ಮಾತು ಭೀಮ ಆಡ್ತಾನೆ. ಏನು ತಪ್ಪಿದೆ ಅವರೊಳಗೆ? ಏನು ಮಾಡಿದ್ದು ಗೊತ್ತಾ ಭೀಮನಿಗೆ? ಅಗ್ನಿ ನಿಸೃಷ್ಟ ದತ್ತಶ್ಚ ಗರಹ ದಾರಾಶ್ಚ ದೂಷಿತಾ ಹೃತಂ ಕ್ಷೇತ್ರಂ ಧನಂ ಯಸ್ಯ ಕಿಂ ಭೇಮೇನ ಕೃತಂ ತ್ವಯಿ. ಏನೇನು ಮಾಡಿದ್ದೀರಿ ಇದೀಗ? ಆತತಾಯಿ ಡೆಫಿನೇಷನ್ ಪೂರ್ತಿ ತಂದುಬಿಡ್ತಾರೆ. ಅಗ್ನಿದೋ ಗರದಶ್ಚೈವ ಕ್ಷೇತ್ರ ಭಾರ್ಯಾಪಹಾರಕಃ ಇದೆಲ್ಲ ಹೇಳ್ತಾರೆ. ಅದಿಷ್ಟು ಹಾಗೆ ಬಂದಿದೆ. ಅಗ್ನಿ ನಿಸೃಷ್ಟ ಆರ್ಗ್ಯುಮೆಂಟ್ ಕೊಲ್ಲಕ್ಕೆ ಹೊರಟ್ರಿ ನೀವೀಗ. ಯಾವ ನ್ಯಾಯ ಇದು? ಗರಹ ದತ್ತ ಭೀಮನಿಗೆ ವಿಷ ಹಾಕಿದಿರಿ.
ದಾರಾಶ್ಚ ದೂಷಿತ ದ್ರೌಪದಿನ ಅವಮಾನ ಮಾಡಿದ್ದೀರಿ. ಹೃತಂ ಕ್ಷೇತ್ರಂ ದ್ಯೂತದಿಂದ ರಾಜ್ಯ ಕಿತ್ಕೊಂಡಿದ್ದೀರಿ. ಧನಂ ಚಲಾಸ್ತಿ ಚರಾಸ್ತಿ ಎರಡೂ ಕಿತ್ಕೊಂಡ್ಬಿಟ್ರಿ. ಕಿಂ ಭೀಮೇನ ಕೃತಂ ತೊಯ್ ಭೀಮ ಏನು ಮಾಡಿದ್ದು ನಿಮಗೀಗ? ಭೀಮ ನಿಮಗೆ ಯಾವ ಅನ್ಯಾಯನೂ ಮಾಡಿಲ್ಲ, ಫುಲ್ ಅನ್ಯಾಯ ನೀವು ಮಾಡಿದ್ದೀರಿ. ಅದಕ್ಕೆ ಭೀಮ ಕೊಂದಿದ್ದಾನೆ. ತಪ್ಪೇನಿದೆ ಅದರೊಳಗೆ? ಇದೆಲ್ಲ ಕರೆಕ್ಟಾಗಿ ಮಾತಾಡೋದು, ಇದು ತೋರಿಸ್ಬೇಕಾದ್ರೆ ಫ್ಯಾಕ್ಟ್ ಎಲ್ಲ ಪೂರ್ತಿ ವಿತ್ ಎವಿಡೆನ್ಸ್ ಹೇಳ್ತಾ ಇದೆ. ಏನು ಮಾಡಿದರೆ ಗೊತ್ತಾ ನೀವೀಗ? ವಿದುರ ಎಲ್ಲರೂ ಗೊತ್ತಿದೆ, ವಿದುರನ ಪೂರ್ತಿಯಾಗಿ. ಧೃತರಾಷ್ಟ್ರ ಮಾತಾಡೋಕ್ಕೆ ಬರೋದಿಲ್ಲ ಈಗ. ಇದು ತಿಳಿದವ್ರು ಮಾಡಬೇಕು ಕೆಲಸ. ಅದನ್ನೇ ಸಪೋರ್ಟ್ ಮಾಡ್ತಾ ಹೊರಟ್ರೆ ಹೌದು ಬಿಡಿ ಭೀಮಂದೇ ತಪ್ಪು ಅಂತೇಳಿ ಏನಾಗ್ತೈತಿ? ಯಾರು ಹಾಳಾಗ್ತಿದ್ರಿ ಈಗ? ಧೃತರಾಷ್ಟ್ರ ಹೋಗ್ಬಿಡ್ತಿದೆ, ಕತೆ ಮುಗಿತೀನಿ. ಯಾರು ಬೈದಾಗ ತಿಳುವಳಿಕೆ ಇದ್ದವರು ಸುಮ್ಮನೆ ಇದು ಮಾಡಬಾರ್ದು, ಯೋಚನೆ ಮಾಡಬೇಕು. ಕೆಲವರೆಲ್ಲ ಸಪೋರ್ಟರ್ಸ್ ಇರ್ತಾರೆ, ಇವತ್ತು ನಡೀತಾ ಇಲ್ಲ ಎಲ್ಲ ಕಾಲಕ್ಕೂ. ತಪ್ಪು ಮಾಡಿದವರಿಗೆ ಸನ್ಮಾನ ಮಾಡೋದೆಲ್ಲ ಮಾಡ್ತಿರ್ತಾರೆ. ಹಾಗೆ ಮಾಡಬಾರ್ದು, ಹೇಳಬೇಕಿಲ್ಲ ಇಲ್ಲ ತಪ್ಪದು, ಅವ್ರು ಏನೋ ತಪ್ಪು ಮಾಡಿಲ್ಲ, ನೀವು ಮಾಡಿದ ತಪ್ಪು ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ ಪಾಪ. ಆ ಥರ ಹೇಳಿದ್ರೆ ಸ್ವಲ್ಪ ಆಗ ಒಪ್ಪದೇ ಇರ್ಬೋದು, ಮನಸ್ಸತ್ತ ಒಂದು ಯೋಚಿಸಿ ಇನ್ನೊಂದು ವ್ಯೂ ಇದೆ ಅಂತ ಗೊತ್ತಾಗುತ್ತೆ. ತುಂಬ ಜನ ತಾವೇ ಕೆಟ್ಟವರಾಗಬೇಕು ಅಂಥೇಳಿ ನಿಜವಾಗ್ಲೂ ಕೆಟ್ಟವರಾಗ್ತಾರೆ. ಆ ಕೆಟ್ಟವರಾಗದೆ ಹೋದರೆ ಆ ಕೆಟ್ಟವರಾದರೆ ಮುಂದೆ ಒಳ್ಳೆಯವರಾಗೋದು. ಅವ್ರು ಕೆಟ್ಟವರಾಗೋದು ಒಳ್ಳೆಯವರಾಗಲಿಕ್ಕೆ ಹೊರಟುಬಿಟ್ರೆ ನಾಳೆ ಅವನೇ ಬೈತಾನೆ ಫಸ್ಟು. ಹಾಳಾದವನೇ, ನೀವೊಂದು ಮಾತು ಹೇಳಬಾರ್ದಾಗಿತ್ತಾ ಅಂಥೇಳಿ ಕತೆ ಮುಗಿತೀವ್ರಿ. ಇವ್ರಿಗೆ ಹೋದ ಅವ್ರದ್ದು ಕಳ್ಕೊಂಡ. ಹಾಗೆ ಆಡಬಾರ್ದು ಅವಾಗ. ಹಾಂ, ನೀವೇ ಹೇಳಿ, ಯಾರು ಹೇಳ್ತಿದ್ದಾರೆ ಇಲ್ಲಿ? ಹೌದು, ಅಲ್ಲೇ ಇದೆ. ಯಾರು ಹೇಳ್ತಿದ್ದಾರೆ? ವಿದುರ ಹೇಳ್ತಾ ಇದ್ದಾರೆ. ಜಯತೀರ್ಥರ ಮಾತನ್ನು, ಆಚಾರ್ಯರ ಮಾತನ್ನು ಜಯತೀರ್ಥರು ಹೇಗೆ ಹೇಳಿದರು, ಭೀಮನ ಮಾತನ್ನು ವಿದುರ ಹೇಳ್ತಾ ಇದ್ದಾರೆ. ವಿದುರ ಹೇಳ್ತಾ ಇರೋದು. ಸೊ ಸರಿಯಾಗಿದೆ, ಅರ್ಥ ಸರಿಯಾಗಿ ಮಾಡ್ಕೊ ಅಂತ ಹೇಳ್ತಾರೆ. ದಾರಾಶ್ಚ ದೂಷಿತಾ ಹೃತಂ ಕ್ಷೇತ್ರಂ ಧನಂ ಯಸ್ಯ ಕಿಂ ಭೀಮೇನ ಕೃತಂ ತ್ವಯಿ. ನೀನು ಭೀಮನ ಮಾಡಿದ್ದೇನಪ್ಪ ನೀನೀಗ? ಏನು ಭಾರಿ ಉಪಕಾರ ಮಾಡಿದವನು ಮಾತಾಡ್ತೀಯಲ್ಲ, ಏನು ಮಾಡಿದ್ದೆ ನೀನೀಗ? ನೀನು ಆತತಾಯಿ. ಈಗ ಆತತಾಯಿ ಆ್ಯಕ್ಚುಲಿ ಕೊಲ್ಲಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂಥದ್ದು ನೀನು ಊಟ ಮಾಡಿ ಆರಾಮಾಗಿ ಕಾಯ್ತಾ ಇದ್ದೀಲ್ಲ. ಈಗ ನಿನ್ನ ಅಷ್ಟು ಕೊಟ್ಟಿದ್ದು ಭಾರಿ ಪುಣ್ಯ ನಿಂದು. ಅದನ್ನು ಬಿಟ್ಟು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ. ಕೇಳಿದ್ದು ಭಿಕ್ಷೆ, ತುಪ್ಪ ಹಾಕಿದ್ರೆ ಸ್ವಲ್ಪ ಕೇಳ್ತಾ ಕೂತ್ಕೊಂಡ್ರೆ ತುಪ್ಪ ಕಡಿಮೆ ಆಯಿತು, ಹಾಲು ಕಡಿಮೆ ಆಯಿತು ಅಂತ ಹೇಳೋದು ಯಾವ ರೇಟ್ ಇದೆ ನಿನಗೆ? ಅರ್ಥ ಆಯ್ತಾ? ಭಾಳ ಅನ್ಯಾಯ. ಅಲಂ ಆಸಜ್ಜತೆ ಅಥ ಅದ್ಯ ನಿರ್ವೇದ ಕರಮೀರಿತಂ. ಭೀಮಸೇನ ಇಷ್ಟಾದರೂ ಕೂಡ ಮಾಡ್ತಿರೋದು ಅಲಂ ಆಸಜ್ಜತಃ ತೇ ಅದ್ಯ. ನೀ ಎಷ್ಟು ಸಜ್ಜಾಸಕ್ತಿ, ಓವರ್ ಇನ್ವಾಲ್ವ್ಮೆಂಟ್ ಆಗಿದೆ ನಿನಗೀಗ. ಅದಕ್ಕೆ ಭೀಮಸೇನ ಏನು ಮಾಡ್ತಾ ಇದ್ದಾನೆ? ನಿರ್ವೇದಕರ ಮೀರಿತಂ. ನೀನು ವೈರಾಗ್ಯ ಬರಲಿ ಅಂತ ಮಾಡ್ತಿದ್ದಾನೆ. ನಿನ್ನ ಮೇಲೆ ದ್ವೇಷ ಇಲ್ಲ. ನಿಜವಾಗಲೂ ನಿನಗೆ ದ್ವೇಷ ಇರಬಾರ್ದು, ದ್ವೇಷ ಇದೆ. ಭೀಮನಿಗೆ ದ್ವೇಷ ಇಲ್ಲ. ನೀನು ರಿಪೇರಿ ಮಾಡೋಕ್ಕೆ ಬೇರೆ ದಾರಿ ಇಲ್ಲ ಅಂತ ಹಾಗೆ ಮಾಡ್ತಿರೋದೇ ಹೊರತು ನೀನು ತಿಳ್ಕೊಬೇಕಾಗಿತ್ತು ನ್ಯಾಯವಾಗಿ. ನಿನ್ನ ತಪ್ಪು ನೀನೇ ಯೋಚನೆ ಮಾಡಬೇಕಾಗಿತ್ತು, ಮಾಡಿಲ್ಲ. ವೈರಾಗ್ಯ ಬರಲಿ ಅಂತ ಮಾಡ್ತಿದ್ದಾನೆ ಹೊರತು ನಿಜವಾದ ಪ್ರೀತಿ ಇರೋದು ಭೀಮನಿಗೆ, ನಿನ್ನ ಮೇಲೆ, ಉಳಿದವರಿಗಲ್ಲ. ಭೀಮನಿಗಿರೋ ಪ್ರೀತಿ ಇನ್ಯಾರಿಗೂ ಇಲ್ಲ. ಅಷ್ಟು ಪ್ರೀತಿ ತೋರಿಸ್ತಾನೆ. ಇದು ಅರ್ಥ ಮಾಡ್ಕೋಬೇಕು. ಯಾರು ತಪ್ಪಾದಾಗ ಬೈತಾರಲ್ಲ ಅವರಂಥ ಹಿತೈಷಿಗಳೇ ಇಲ್ಲ, ನೆನ್ಪಿಟ್ಕೋಬೇಕು. ತಪ್ಪಾದಾಗ ಬೈದರೆ ವಿತ್ ಪ್ರಾಪರ್ ರೀಸನ್ ಕೊಟ್ಟು ಹೇಳಿದರೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಯಾಕೆ ಗೊತ್ತಾ? ಉದ್ಧಾರ ಮಾಡ್ತಿದ್ದವರು. ಇವತ್ತು ಯಾವುದೋ ಬುಕ್ದಲ್ಲಿ ತಪ್ಪು ಪ್ರಿಂಟಾಗಿದೆ ಅಂತ ತಿಳ್ಕೊಂಡು ಯಾರೋ ತೋರಿಸಿದ್ರೆ ಫಸ್ಟ್ ಏನು ಮಾಡಬೇಕು ನಾವು? ಅದನ್ನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಜನ ತಪ್ಪಿದ್ದು ಮಾರಾಯ, ಭಾರಿ ಗ್ರೇಟ್ ಅಂತ ಹೇಳಬೇಕು. ನೀನು ಯಾರು ನನಗೆ ಹೇಳೋದಕ್ಕೆ ನೀನು ಯಾವನು ಅವೆಲ್ಲ ಹೇಳಬಾರದು. ತಪ್ಪು ಹೌದೋ ಅಲ್ಲ ಅಷ್ಟು ಪ್ರಶ್ನೆ ಅದು. ತಪ್ಪಾದ್ರೆ ಫಸ್ಟ್ ಏನು ಮಾಡ್ಕೋಬೇಕು? ತಿದ್ಕೋಬೇಕು ಅಷ್ಟೇ ಹೊರತು ಆರ್ಗ್ಯೂ ಮಾಡ್ತಾ ಕೊಡಬಾರ್ದು. ತಪ್ಪಿಲ್ಲ ಹೇಳಿದ್ದಾರೆ ನೋಡು, ತಪ್ಪಿಲ್ಲ ಸರಿಯಾಗಿದೆ ಅಂತ ಒಳ್ಳೆ ಮಾತಲ್ಲೇ ಹೇಳಬೇಕು. ಅಲ್ಲೂ ಹಠ ಮಾಡಿದರೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳಬೇಕು. ಆಮೇಲೆ ಅಷ್ಟೇ, ತಕ್ಷಣ ಬೈಬೇಕಾಗಿಲ್ಲ. ಕೆಲವು ತಪ್ಪು ತಿಳ್ಕೊಂಡೇ ಕೆಲವು ಕಾಮೆಂಟ್ ಮಾಡಿರ್ತಾರೆ. ಆಮೇಲೆ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಜವಾಬ್ದಾರಿ ಅದು, ಬರೆದವ್ರ ಜವಾಬ್ದಾರಿ ಇಲ್ಲ ಅನ್ನೋ ಅರ್ಥ ಏನೀಗ? ಇರಲೇಬೇಕದು. ಇವತ್ತು ಆ ರೀತಿ ಹಿರಿಯರು ಹಾಕ್ಬೇಕು ಮನೆಯೊಳಗೆ. ಏನು ಬೇಕಾದ್ರೆ ಮಾಡ್ಬೋದು. ಯಾರು ಕೂಡ ಹಾಗೆಲ್ಲ ಮಾಡಬಾರ್ದು. ನೋಡಿ, ಇದು ತುಂಬ ಅನ್ಯಾಯ ಆಗುತ್ತೆ. ಸುಮ್ಮನೆ ಕಾರಣ ಇಲ್ಲದೆ ಬೈತಾರೆ. ಕೆಲವು ಬೈಯದೇ ಸ್ವಭಾವ. ಏನೂ ಇಲ್ಲ, ತಪ್ಪು ತೋರ್ಸೋಕ್ಕೆ ಬರೋದಿಲ್ಲ, ಆದರೂ ಸರಿಯಲ್ಲ ಅಂಬೋದು. ಆದರೂ ಸರಿಯಲ್ಲ ಅದೇನದು ಅಂತ ಮಾತಾಡಬಾರ್ದು. ವಿತ್ ಫ್ಯಾಕ್ಟ್ಸ್ ತೋರಿಸು, ಇದು ತಪ್ಪಿದೆ ನೋಡು. ಕೆಲವು ಹೇಳಬೇಕು, ಕೆಲವು ಸರಿ ಗುಣನೂ ಇದೆ, ಇಷ್ಟೆಲ್ಲ ಸರಿ ಬರೆದಿ, ಅದು ಇಷ್ಟು ದೊಡ್ಡ ತಪ್ಪು ಬರೆದಿದೆ. ತಪ್ಪುಗಳು ಎರಡು ವಿಧ, ಮೈನರ್ ಬೇರೆ, ಮೇಜರ್ ಬೇರೆ. ಮೈನರ್ ಮಿಸ್ಟೇಕ್ಸ್ನ ಸುಮ್ಮನೆ ತೋರಿಸ್ಬಿಟ್ರೆ ಸಾಕು. ಮೇಜರ್ ಇದ್ದಾಗ ಮಾತ್ರ ಇದು ತಕ್ಷಣ ಏನು ಮಾಡಬೇಕು? ನೀವು ಇದನ್ನು ಡೋಂಟ್ ಪಬ್ಲಿಷ್ ಇಟ್, ನಿಲ್ಲಿಸ್ಬಿಡ್ಬೇಕಾದ್ರೆ. ಯಾವುದೇ ಪಬ್ಲಿಷ್ ಆದರೆ ಭಾರಿ ಡೇಂಜರ್ ಆಗುತ್ತೆ, ನಿಲ್ಲಿಸ್ಬಿಡು ಅಂತ ಹೇಳಬೇಕು. ಇದನ್ನು ಕರೆಕ್ಟ್ ಮಾಡ್ಕೋ, ಎರಾಟ ಕೊಡೋ. ಅದಕ್ಕೆ ಎರಾಟ ಕೊಟ್ಟು ಉಪಯೋಗ ಇಲ್ಲ ಅವಕ್ಕೆಲ್ಲ. ಮೇಜರ್ ಮಿಸ್ಟೇಕ್ ಇದ್ದಾಗ ಅದು ಬ್ಯಾನ್ ಮಾಡಬೇಕೇ ಹೊರತು ಎರಾಟ ಕೊಟ್ಟರೆ ಸಾಲದು ಅದಕ್ಕೆಲ್ಲ. ಉಪಕಾರಾಯ ಭೀಮೇನ ತವದ್ವೇಷಂ. ನೋಡಿ, ಉಪಕಾರಕ್ಕೆ ಭೀಮಸೇನ ಮಾಡ್ತಿರೋದು. ತವದ್ವೇಷಂ ತ್ಯಜಾತ್ರ ತತ್. ಆ ದ್ವೇಷ ಬಿಟ್ಟುಬಿಡು, ಗೊತ್ತಾಯ್ತಾ? ವಿಮುಚ್ಯ ದ್ವೇಷಕಾಮೋ ತ್ವಂ. ದ್ವೇಷಕಾಮ ರಾಗದ್ವೇಷ ತ್ವಮ್ಮನೇ ತೀರ್ಥನೇ ಸೇವಕಃ.
ಇದನ್ನು ತುಂಬ ಇದೆ ಇಷ್ಟು ಭೀಮಸೇನ ಅದು ಅರ್ಥ ಮಾಡಿ ಭೀಮ ಮಾಡಿದ್ದೇನೋ ವಿದುರ ಅರ್ಥ ಹೇಗೆ ಹೇಳ್ತಾನೆ ಇಲ್ಲಿ ವಿದುರನ ಹೇಳಬೇಕು ವಿದುರನ ರೋಲ್ ಎಷ್ಟಿದೆ ಈಗ ಪೂರ್ತಿ ಚೇಂಜ್ ಮಾಡಿ ಧೃತರಾಷ್ಟ್ರನಿಗೆ ತಿಳುವಳಿಕೆ ಬರಲಿಕ್ಕೆ ಒಳ್ಳೆ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ ಈಗ ಅರ್ಥ ಇದು ಇನ್ನೊಂದು ವಿದುರ ನೀತಿ ಇತ್ತು ಲೆಕ್ಕ ವಿದುರ ನೀತಿಯ ಇನ್ನೊಂದು ಪಾರ್ಟ್ ಬಿ ಇದ್ದ ಹಾಗೆ